ಜೀವನ ಮಾಡ್ತಾ ಇರಲಿಲ್ವಾ? ಇವಾಗ ಇವ್ರ ಸರ್ಕಾರ ಬಂದಿದ್ದ ತಕ್ಷಣ ಪಾದಚಾರಿಗಳಿಗೆ ತೊಂದರೆ ಆಗೋಯ್ತಾ? ಸೊ ಅವರೇನು ಬೆಂಚ್ ಕಾರ್ ತಗೊಳಕ್ಕೆ ಬಿಲ್ಡಿಂಗ್ ಅನ್ನ ಕಟ್ಟಕ್ಕೆ ಬೀದಿ ಬೀದಿ ವ್ಯಾಪಾರ ಮಾಡ್ತಾ ಇಲ್ಲ. ಸ್ವತಂತ್ರ ಸಿಕ್ಕು 70 ವರ್ಷ ಆಯ್ತು. 70 ವರ್ಷದಲ್ಲಿ ಇದು ಪಾದಚಾರಿಗೆ ತೊಂದರೆ ಆಗಲಾರ್ದು ಈಗ ತೊಂದರೆ ಆಗ್ಬಿಡ್ತಾ? ಮಾವನೇನು ಎಲ್ಲ ಎತ್ಕೊಳೋದು, ಗೋರಿ ಎತ್ಕೊಳೋದ್ರು. ಹೇಳ್ತಾ ಇದ್ರೆ ಅವ್ರು ಕೇಳಲಿಲ್ಲ. ಬಡವರು ಅಂತೇಳಿ ಬಡವ್ರಿಗೆ ಒಳ್ಳೇದು ಮಾಡ್ತೀನಿ, ಬಡವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಮ್ಮ ಬಡವ್ರಿಗೆ ಏನು ಒಳ್ಳೇದಾಗಿಲ್ಲ ಸ್ವಾಮಿ. ಏನು ಬೆಂಗಳೂರಿನಲ್ಲಿ ನಡೀತಿರುವಂತಹ ಫುಟ್ಪಾತ್ ತೆರವು ಕಾರ್ಯಾಚರಣೆ ವಿರುದ್ಧ ಇಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕುವ ಉದ್ದೇಶದಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಜನರು ತಮ್ಮ ವ್ಯಾಪಾರವನ್ನ ಬಿಟ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಪ್ರಮುಖವಾಗಿ ಈ ಕಾರ್ಯಾಚರಣೆಯಿಂದ ಅವರ ಜೀವನೋಪಾಯಕ್ಕೆ ತೊಂದರೆ ಆಗ್ತಾ ಇದೆ, ಜೀವನ ಮಾಡಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗೆ ತರಾತುರಿಯಲ್ಲಿ ಯಾವುದೇ ಲೀಗಲ್ ನೋಟಿಸ್ ನೀಡದೆ ಸಡನ್ ಆಗಿ ಬಂದು ತಮ್ಮ ವ್ಯಾಪಾರದ ವಹಿವಾಟನ್ನ ನಿಲ್ಲಿಸುವ ಮೂಲಕ ಏನು ಜೀವನಕ್ಕೆ ಕೊಳ್ಳಿ ಇಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಹಲವು ವ್ಯಾಪಾರಿಗಳು ಭಾಗವಹಿಸಿದ್ದು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ, ಏನ್ ಹೇಳ್ತಾರೆ ಸರ್ಕಾರಕ್ಕೆ, ಅವರ ಡಿಮ್ಯಾಂಡ್ ಏನು ಅನ್ನುವಂಥದ್ದು ಬನ್ನಿ ಕೇಳೋಣ. ಎಲ್ಲ ಕಡೆ ಬೀದಿ ವ್ಯಾಪಾರದವ್ರನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಬೀದಿ ವ್ಯಾಪಾರದವ್ರನ್ನ ಎತ್ತಂಗಡಿ ಮಾಡೋದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಬೀದಿ ವ್ಯಾಪಾರದವ್ರನ್ನ ಎತ್ತಂಗಡಿ ಮಾಡೋ ಹಂಗಿಲ್ಲ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ಅವರು ಎತ್ತಂಗಡಿ ಮಾಡಬೇಕು. ಏಕಾಏಕಿ ಬಂದು ಸಿಟಿ ಮಾರ್ಕೆಟಲ್ಲಿ ಇರ್ಬೋದು, ವಿಜಯನಗರದಲ್ಲಿ ಇರ್ಬೋದು, ಮಲ್ಲೇಶ್ವರಮಲ್ಲಿ ಇರ್ಬೋದು, ಎಲ್ಲ ಕಡೆನೂ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ಎತ್ತಂಗಡಿನ ಫಸ್ಟ್ ನಿಲ್ಲಿಸಬೇಕು. ಇವರು ಫಸ್ಟು ಕೃಷ್ಣ ಬೋರೇಗೌಡರು ಏನಿದ್ದಾರೆ, ಅವ್ರು ಬಂದು ನಗರಾಭಿವೃದ್ಧಿ ಸಚಿವರು ಇದನ್ನ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ BBMP ಅವ್ರಿಗೆ, ಪಾದಚಾರಿಗಳಿಗೆ ಅನುವು ಮಾಡಿಕೊಡಿ ಅಂತ, ಹಂಗೆ ಬೀದಿ ವ್ಯಾಪಾರದವ್ರಿಗೂ ಅನುವು ಮಾಡಿಕೊಡ್ಲಿ ಅವರು. ನಾವು ಕೂಡ ಅವ್ರಿಗೆಲ್ಲ ಓಟ್ಗಳು ಹಾಕಿದ್ದೀವಿ. ನೀವು ಕೊಡೋ ಬಿಟ್ಟಿ ಭಾಗ್ಯ ನಮಗೆ ಬೇಡ, ಬಸ್ಸು ಫ್ರೀ ಬೇಡ, 2,000 ಬೇಡ ನಮಗೆ, ನಾವು ದುಡಿತೀವಿ, ನಮಗೆ ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಸಿಟಿ ಮಾರ್ಕೆಟಲ್ಲಿ ಎಲ್ಲ ಪೂರ್ತಿ ಎತ್ತಿಸಿದ್ದೀರಲ್ಲ, ಏನಕ್ಕೆ ಎತ್ತಿಸಿದ್ದೀರಾ? ನಾವೆಲ್ಲ ಎಲ್ಲಿ ಹೋಗ್ಬೇಕು? ನಾವು ಗಾಂಧಿ ಬಜಾರಲ್ಲಿ ವ್ಯಾಪಾರ ಮಾಡೋದು, ನಮ್ಗೆ ನೋಡಿ ವೆಂಡರ್ ಪ್ಲಾಟ್ಫಾರಮ್ ಅಂತ ಮಾಡಿಕೊಟ್ಟಿದ್ದಾರೆ. ಹಂಗನ್ಬಿಟ್ಟು ನಮಗೆ ಚೆನ್ನಾಗಿದ್ದೀವಿ, ಬೇರೆಯವರು ಏನಾನ ಮಾಡ್ಕೊಳ್ಳಿ ಅಂತ ನಾವಿಲ್ಲ. ಎಲ್ಲರಿಗೂ ಒಂದೇ ನ್ಯಾಯ, ನಾವೆಲ್ಲ ಬೀದಿ ವ್ಯಾಪಾರದವರು, ಒಂದು ಕುಟುಂಬದವ್ರು ಇದ್ದಂಗೆ. ರಾಜಕೀಯ ಮಾಡಲ್ಲ ನಾವು. ನಮ್ಗೆ ಯಾವುದೇ ರಾಜಕಾರಣಿ ವ್ಯಕ್ತಿಗಳು ಬರಲಿ, ಬೀದಿ ವ್ಯಾಪಾರದವ್ರಿಗೆ ಸಹಾಯ ಮಾಡಬೇಕು. ಇಲ್ಲ ಅಂದರೆ ನಮಗೆ ಬೇಕಾಗಿಲ್ಲ, ಇಂಥ ಸರ್ಕಾರನೇ ಬೇಡ. ಯಾವ ರೀತಿ ಸರ್ ಜೀವನ ಮಾಡಬೇಕು? ಅವರು ವಯಸ್ಸಾದವ್ರು ಬಂದು ದುಡಿತಾ ಇರ್ತಾರೆ. ಬೆಳಗ್ಗೆ ಇದ್ರೆ ಮನೇಲಿ ಒಂದು ಹಾಲು ತರೋದಕ್ಕೂ 10 ರೂಪಾಯಿ ದುಡ್ಡಿರಲ್ಲ ಅವ್ರ ಹತ್ರ. ಬಂದು ಬೀದಿಲಿ ವ್ಯಾಪಾರ ಮಾಡಿದ್ರೇ ನಾವು ಕೂಡ ಹೇಳ್ತೀವಿ, ಪಬ್ಲಿಕ್ ಅವ್ರಿಗೂ ಕೂಡ, ನಾವು ಪಾದಚಾರಿಗಳಿಗೂ ಏನು ನಾವು ತೊಂದರೆ ಕೊಡಲ್ಲ. ಈಗ 10 ಅಡಿ ರೋಡ್ ಇದ್ರೆ 5 ಅಡಿ ಬೀದಿ ವ್ಯಾಪಾರದವ್ರು ಕೊಡಿ, 5 ಅಡಿ ಪಾದಚಾರಿಗಳಿಗೆ ಅನುಕೂಲ ಮಾಡ್ಕೊಡ್ಲಿ. ಪೂರ್ತಿ ಎತ್ತಿಸ್ಬಿಟ್ರೆ ಎಲ್ಲಿ ಹೋಗ್ಬೇಕು ಸರ್? ನೀವೇ ಹೇಳಿ. ಯಾರು ಜೀವನ ಕಟ್ಕೊಂಡಿರ್ತೀವಿ ನಾವು, ಅದರಿಂದ ಜೀವನ ಕಟ್ಕೊಂಡಿರ್ತೀವಿ. ನಾವೆಲ್ಲ ಎಲ್ಲಿ ಹೋಗ್ಬೇಕು, ಎಲ್ಲಿ ದುಡಿಬೇಕು, ಏನಿರ್ಬೇಕು, ಹೆಂಗಿರ್ಬೇಕು? ಈಗ ಪೂರ್ತಿ ಎತ್ತಿಸ್ಬಿಟ್ರು ಮಾರ್ಕೆಟಲ್ಲಿ 20-30 ದಿನದಿಂದ ಏನು ಮಾಡ್ತಾರೆ ಅವರೆಲ್ಲ? ಹೇಳಿ ಸರ್ ನೀವು. ಸರ್ಕಾರದಿಂದ ಕೂಡಲೇ ಬೀದಿ ವ್ಯಾಪಾರದವ್ರನ್ನ ತೆರವುಗೊಡ್ತಾರನ್ನ ನಿಲ್ಲಿಸಬೇಕು. ಎಲ್ಲ ಬೀದಿ ವ್ಯಾಪಾರದವ್ರಿಗೂ ID ಕಾರ್ಡ್ ಕೊಡಬೇಕು. ಮತ್ತೆ ಸರ್ಕಾರನ ಈಗ TVC ಏನಿದೆ ಅದನ್ನ ಮತ್ತೆ ರಚನೆ ಮಾಡಬೇಕು. ಪಟ್ಟಣ ಸಮಿತಿ ಅಂತಿದೆ, ಅದನ್ನ ರಚನೆ ಮಾಡಬೇಕು. ಇಷ್ಟನ್ನೆಲ್ಲ ಮಾಡಿ ಅಂತ ನಾವು ಕೇಳ್ಕೊಂತೀವಿ. ನಮ್ಮ ಗಾಂಧಿ ಬಜಾರಲ್ಲಿ ಯಾವ ರೀತಿ ಬೀದಿ ವ್ಯಾಪಾರದವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದೇ ರೀತಿ ಎಲ್ಲ ಕಡೆ ಮಾಡಿಕೊಡ್ಲಿ. ಎಲ್ಲ ಕಡೆ ಫುಟ್ಪಾತ್ ದೊಡ್ಡದಿರಲ್ಲ, ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡಿಕೊಡ್ಬೇಕಲ್ವಾ ಸರ್? ಇಷ್ಟು ದಿನ ನಾವು ಬೆಂಗಳೂರಲ್ಲಿ ಕಟ್ಕೊಂಡಿರ್ಲಿಲ್ವಾ, ಜೀವನ ಮಾಡ್ತಾ ಇರ್ಲಿಲ್ವಾ? ಇವಾಗ ಇವ್ರ ಸರ್ಕಾರ ಬಂದಿದ್ದ ತಕ್ಷಣ ಪಾದಚಾರಿಗಳಿಗೆ ತೊಂದರೆ ಆಗೋಯ್ತಾ? ಇಷ್ಟು ದಿನ ಅದೇ ಪಾದಚಾರಿಗಳು ಬಂದು ನಮ್ಮ ಹತ್ರ ಹೂವು ಹಣ್ಣು ತರಕಾರಿ ತಗೊಂಡು ಅವರಿಂದ ನಾವು ಅನ್ನ ತಿಂದಿದ್ದೀವಿ. ಹಂಗನ್ಬಿಟ್ಟು ನಮ್ಮ ಹತ್ರ ಬರೋ ಕಸ್ಟಮರ್ ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಯಾರೋ ಓದಿರೋರು, ಶ್ರೀಮಂತರು, AC ರೂಮಲ್ಲಿ ಇರೋರು ಈ ಥರ ಎಲ್ಲ ಮಾಡ್ತಾ ಇರೋದು, ಕಮೆಂಟ್ಸ್ಗಳು ಮಾಡ್ತಾ ಇರೋದು. ದಯವಿಟ್ಟು ಸರ್ಕಾರದಿಂದ ಮನವಿ ಮಾಡ್ತೀವಿ, ನಮ್ಮ ಬೀದಿ ವ್ಯಾಪಾರದವ್ರನ್ನ ಕೂಡಲೇ ಎತ್ತಂಗಡಿ ಮಾಡೋದನ್ನ ನಿಲ್ಲಿಸಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆಗುವಂಥ
ಯಾಕಂದರೆ ಪ್ರತಿದಿನ ಅವ್ರ ಜೀವನ ಬೀದಿಯಲ್ಲಿ ಇರೋದು. ಚಳಿ ಬರಲಿ, ಮಳೆ ಬರಲಿ, ಗಾಳಿ ಬರಲಿ, ಬೇಕಾದ ಬಂದರೂ ಅವರು ದರ ರೀತಿಯಾಗಿ ಗ್ರಾಹಕರಿಗೆ ಕಮ್ಮಿ ಬೆಲೆಯಲ್ಲಿ ದುಡ್ಡು ಕೊಟ್ಟು ಜನರು ಹೊಟ್ಟೆ ತುಂಬಿಸುವಂಥ ಕೆಲಸ ಬೀದಿ ವ್ಯಾಪಾರಿಗಳು ಮಾಡ್ತಾರೆ. ಯಾವುದೇ ಒಂದು ಇವತ್ತು ಪರಿಸ್ಥಿತಿ ಒಳಗೆ GB ಅಧಿಕಾರಿಗಳಾಗಲಿ, ಇಲ್ಲಿ ಸಚಿವರಾಗಲಿ, ಇಲ್ಲಿ ಇರುವಂಥದ್ದು ಈಗ ಹೊಸ ಸರ್ಕಾರದ DK ಶಿವಕುಮಾರ್ ಆಗಲಿ, ಇದು ಎಲ್ಲ ಬೀದಿ ಮ್ಯಾಗ ವ್ಯಾಪಾರ ಮಾಡೋರಿಗೆ ಅನ್ಯಾಯ ಮಾಡ್ತಾರೆ. ಬಡ ಜನರಿಗೆ ವ್ಯಾಪಾರಕ್ಕೆ ತೊಂದರೆ ಮಾಡುವಂಥದ್ದು ವ್ಯವಸ್ಥೆ ಏನೂ ಇದ್ದಿಲ್ಲ. ಎಲ್ಲವನ್ನೂ ಇದು ಮಾಡೋಕ್ಕಿಲ್ಲ ಬೆಂಗಳೂರಿನಲ್ಲಿ. ಇದು ಬಿಟ್ಟು ಎಲ್ಲ ಕೆಲಸ ಬಂದರೆ ಫುಟ್ಪಾತ್ ತೆರವುಗೊಳಿಸೋ ಕಾರ್ಯಕ್ರಮ ಒಂದು ಮಾಡ್ತಾ ಇದ್ದಾರಲ್ಲ, ಇದು ಮತ್ತೆ ಪಾದಚಾರಿಗಳಿಗೆ ನಡೆದಾಡೋರಿಗೆ ತೊಂದರೆ ಆಗ್ತಾ ಇದೆ ಅಂತ ಇದಾರಲ್ಲ, ಅದಕ್ಕೆ ಸರ್ ಪಾದಚಾರಿಗೆ ಇವತ್ತಿನ ಮಟ್ಟಿಗೆ ಎಷ್ಟು ತೊಂದರೆ ಆಗಲಾರ್ದಂಥದ್ದು. ಸ್ವತಂತ್ರ ಸಿಕ್ಕು 70 ವರ್ಷ ಆಯ್ತು. 70 ವರ್ಷದಲ್ಲಿ ಇದು ಪಾದಚಾರಿಗೆ ತೊಂದರೆ ಆಗಲಾರ್ದ ಈಗ ತೊಂದರೆ ಆಗ್ಬಿಡ್ತಾ? ಏನು ಅದಕ್ಕೆ ಅನ್ಯಾಯ ಇದಿಲ್ಲ. ಆದೇಶ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಅವ್ರಿಗಿದೆ ಸರ್. ನಮ್ಮದು 2014 ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ನಮಗೂ ಆದೇಶ ಇದೆ. ಬೀದಿ ಮ್ಯಾಗ ವ್ಯಾಪಾರ ಮಾಡೋಕೆ ಅವ್ರ ಮೂಲಭೂತ ಹಕ್ಕು, ಅವ್ರಿಗೆ ವ್ಯಾಪಾರ ಮಾಡೋಕೆ ಕೊಡಿ ಅಂತಂದಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಎಲ್ಲನೂ ಪಾಲನೆ ಮಾಡೋದು. ಇವರು ಎಲ್ಲಿ ನಿಜವಾದ ಅಲ್ಲಿ ತೊಂದರೆಗಳಿದಾವೆ ಅಲ್ಲಿ ಮಾಡಿದ್ರು ಯಾರಾದರೂ ಅದಕ್ಕೆ ತೊಂದರೆ ಮಾಡ್ಬೋದು. ಇರ್ಲಾದಲ್ಲಿ ಏಕಾಏಕಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಸರ್ಕಾರಕ್ಕೆ ಏನಿದೆ ಸರ್, ಎಲ್ಲಿ ಬೀದಿ ವ್ಯಾಪಾರ ಮೊದಲಾಗ್ಲಿದ್ದು ಮಾಡ್ತಾ ಇದ್ರು, ಅವ್ರು ಚಿಕ್ಕದಾಗಿ ಅಂಗಡಿ ಹಾಕೊಂಡ್ ಕೆಲಸ ಅವ್ರಿಗೆ ಬದುಕಾಗ ದಾರಿ ಮಾಡಿ ಕೊಡಿ ಅಂತ ನಮ್ದೊಂದು ಬೇಡಿಕೆ. ತುಂಬ ತೊಂದರೆ ಆಗ್ತೈತೆ, ನಮ್ಗೆ ವ್ಯಾಪಾರಕ್ಕೆ ತೊಂದರೆ ಆಗ್ತೈತೆ. ನಮ್ಗೆ ಮಾತ್ರೆ ಕೊಡ್ತಾರಿಲ್ಲ, BP ಮಾತ್ರೆ ತೊಗೊಬೇಕು, ಶುಗರ್ ಮಾತ್ರೆ ತೊಗೊಬೇಕು. ಮಕ್ಳಿಗೆಲ್ಲ ಮದುವೆ ಆಯಿತು, ಅವ್ರವ್ರ ದಾರಿ ಅವ್ರು ಹೋಗಿದ್ದಾರೆ. ಅವ್ರ ಮಕ್ಕಳು ಓದಿಸ್ಕೊಂಡು ಅವ್ರ ಮನೆ ಬಾಡಿಗೆ ಕಟ್ಕೊಂಡು ಅವ್ರ ಜೀವನ ಮಾಡಿ ಅವ್ರ ಕಷ್ಟ ಆಗೈತೆ. ನಮಗೆ ಪೊಲೀಸರ ಮೇಲೂ ಹೇಳೋದು ತಪ್ಪು ನಮ್ಮದು ಮಾತು. ಅಲ್ಲಿಗೆ ಅಧಿಕಾರ ಅಲ್ಲಿ ಕೊಟ್ಟಿರೋದೇ, ಅದಕ್ಕೆ ಅವ್ರು ನಮ್ಗೆ ತೊಂದರೆ ಕೊಡ್ತಾರೆ. ನಾವು ಅವ್ರ ಮೇಲೆ ಹೇಳಲ್ಲ, BBMP ಮೇಲೆ ಹೇಳಲ್ಲ. ಮೇಯ್ನ್ ಅಧಿಕಾರಿ ಯಾರು ಅವ್ರು ನಮ್ಗೆ ಜಾಗ ನಮ್ದು ಏನಾಯ್ತೋ ಬಿಟ್ಕೊಟ್ಟು ವ್ಯಾಪಾರ ಮಾಡಕ್ಕೆ ಬಿಟ್ಟರೆ ನಮ್ಗೆ ಅಷ್ಟೇ ಸಾಕು ಸರ್, ಇನ್ನೇನು ಹೇಳಕ್ಕೆ ನೀವು ವ್ಯಾಪಾರ ಮಾಡೋದ್ರಿಂದ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ಅವರೇ ಕೊಡಲಿ ಜಾಗ, ಎಲ್ಲಿ ಕೊಡ್ತಾರೆ ಅವ್ರು ಕೊಟ್ಬಿಟ್ಟು ನಮ್ಗೆ ಹೇಳಿ. ಫಸ್ಟೇ ನೀವು ಬಿಟ್ಟು ಬಂದ್ ಮಾಡಿಬಿಟ್ರೆ ನಾವೆಲ್ಲೂ ಊಟ ಮಾಡೋದು. ಈಗ ಇಷ್ಟು ದಿವಸ ಆಯ್ತು ನಮ್ಗೆ ಊಟಕ್ಕೆ ದಾರಿ ಇಲ್ಲ, ಯಾರು ಕೊಡ್ತಾರೆ ಊಟಕ್ಕೆ? ನೀವು ಮಾಡೋರು ನಮಗೆ ಇಂಥ ಜಾಗ ಇದೆ ಇಲ್ಲಿ ಮಾರ್ತಾ ಇರಮ್ಮ, ಆಮೇಲೆ ನಾವು ಇದು ರೆಡಿ ಮಾಡಿಕೊಟ್ಮೇಲೆ ನೀವು ಬನ್ನಿ ಅಂತ ನೀವು ಹೇಳಬೇಕು. ನೀವೇನು ಹೇಳ್ದಂಗೆ ಸಡನ್ ಎತ್ತಿಸ್ಬಿಟ್ಟು ಆಗಲೇ 1ನೇ ತಾರೀಕು ಎತ್ತಿತ್ತು, ಇನ್ನವರೆಗೂ ನಮ್ಗೆ ಊಟಕ್ಕೆ ಯಾರು ಕೇಳೋರು ಗತಿ ಇಲ್ಲ. ನಾವು ಯಾರ ಹತ್ರ ಹೋಗಿ ಕೇಳೋದು? ದಯವಿಟ್ಟು ಅದನ್ನು ಮನವಿ ಮಾಡಿ ನಮ್ಗೆ ಜಾಗ ಮಾಡಿಕೊಡಿ. ಆಮೇಲೆ ಅದು ಎಲ್ಲಿ ಕೊಡ್ತಾರೋ ಕೊಡಲಿ, ಅಂಥವ್ರಿಗೂ ನಮ್ಮ ಅಂಕರಿಗೆ ಜಾಗ ಕೊಡಲಿ. ನಾವು ಮಾರ್ಕೊಂಡ್ಮೇಲೆ ಅವ್ರ ಅಂಗಡಿ ಯಾವಾಗ ಕೊಡ್ತಾರೋ ನಾವಾಗ ಅಲ್ಲಿ ಹೋಗಕ್ಕೆ ರೆಡಿ ಆಗಿದ್ದೀವಿ. ನಾವು ಕೇಳ್ಕೊಳ್ಳೋದು ಅಷ್ಟೇ ಸ್ವಾಮಿ, ನಾವು ಯಾರ ಮೇಲೂ ತಪ್ಪಾಗಿ ಹೇಳಲ್ಲ. ನಮ್ಗೆ ಯಾರು ಜಾಗ ಕೊಡ್ತಾರೋ ಆ ಜಾಗ ಒಂದು ಜಾಗ ಕೊಟ್ಟರೆ ಸಾಕು, ನಾವು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ನಾವು ಗಾಂಧಿ ಬಜಾರಿಂದ ಬರ್ತಾ ಇರೋದು. ಓಕೆನಾ, ನಮ್ಮ ಗಾಂಧಿ ಬಜಾರಲ್ಲಿ ಬಂದು ವೈಟ್ ಟ್ಯಾಪಿಂಗ್ ಮಾಡಿ ಒತ್ತುವರಿ ಮಾಡಿ ಜಾಗ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಬಂದು ನಮ್ಗೆ ಎಲ್ಲ ಕಡೆನೂ ಅದೇ ಥರ ಮಾಡಿಬಿಟ್ರೆ ನಮ್ಮ ಪ್ರಾಬ್ಲಮ್ಮೇ ಇರೋದಿಲ್ಲ. ಮೈನ್ ಬಂದು ನಮಗೆ ಫುಟ್ಪಾತಲ್ಲಿ ಇವಾಗ 6 ಅಡಿ ಜಾಗ ಇರುತ್ತೆ. ಅಟ್ಲೀಸ್ಟ್ ನಮ್ಗೆ ಒಂದು 2 ಅಡಿನಾದ್ರು ಜಾಗ ಹೊತ್ತು ಕೊಟ್ಬಿಟ್ಟು ಮಿಕ್ಕಿ 4 ಅಡಿನಾದ್ರು ಜನ ಸಂಚಾರ ಮಾಡೋದಕ್ಕೆ ಕೊಟ್ಟರೆ ನಮ್ಗೆ ಸಾಕು ಅನುಕೂಲ. ಏಕಾಏಕಿಯಾಗಿ ನೀವೆಲ್ಲಾನು ನೀವು ಒತ್ತುವರಿ ಮಾಡಿಬಿಟ್ರೆ ನಮ್ಮಂಥವ್ರು ಬಡವರು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಾವೀಗ ಅದನ್ನ ನಂಬ್ಕೊಂಡೇ ಜೀವನ ಸಾಗಿಸ್ತಾ ಇರೋದು. ನಮ್ಮ ಅಪ್ಪ ಅಮ್ಮ ಈಗ ಅದನ್ನ ನಂಬ್ಕೊಂಡೆ ನಮ್ಮನ್ನ ಸಾಕಿರೋದು, ನಮ್ಮ ಬೆಳೆಸಿರೋದು. ದಯವಿಟ್ಟು ನಮಗಾಗಿ ಒಂದು ಸ್ವಲ್ಪ ಜಾಗ ಒತ್ತುವರಿ ಮಾಡಿಕೊಟ್ರೆ ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ. ದಯವಿಟ್ಟು ನೀವೆಲ್ಲಾನು ಹಿಂಗಿಲ್ಲ ಸೈಕ್ ಮಾಡ್ಕೊಂಡು ನಿಂತ್ಕೊಂಡು ಒಂದೇ ಸರಿ ಏಕಾಏಕಿ ನೀವು ಬಂದು ಎಲ್ಲಾನು ನೀವು ಒತ್ತುವರಿ ಮಾಡ್ಕೊಂಡ್ಬಿಟ್ರೆ ನಮಗೆ ನಾಳೆ ದಿವಸ ತುಂಬ ತೊಂದರೆ ಆಗುತ್ತೆ ಸರ್. ಅದನ್ನ ನಂಬ್ಕೊಂಡೆ ಬಡವರು ಪಕ್ಷ ನಾವು ತುಂಬ ಜನ ಅದನ್ನ ನಂಬ್ಕೊಂಡೆ ವ್ಯಾಪಾರಗಳು ಮಾಡಿಕೊಂಡು ಅದರಲ್ಲೇ ನಾವು ಬದುಕ್ತಾ ಇರೋದು. ದಯವಿಟ್ಟು ನಮಗೋಸ್ಕರ ಒಂದು ಸ್ವಲ್ಪನಾದರೂ ಕರುಣೆ ಇಟ್ಟು ಸ್ವಲ್ಪ ನಮ್ಗೆ ಜಾಗ ಮಾಡಿಕೊಡಿ, ಓಕೆನಾ ಸರ್? ನಾವು ಕಲಾಸಿಪಾಳ್ಯದಿಂದ ಮಾತಾಡ್ತಾ ಇರೋದು. ಕಲಾಸಿಪಾಳ್ಯದವರು ಬೀದಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಸರ್, ನಾವು ಇದನ್ನೇ ಅವಲಂಬಿತವಾಗಿದ್ದೀವಿ. ಬೀದಿ ವ್ಯಾಪಾರ ಯಾಕೆ ಮಾಡಬಾರ್ದು ಅಂತ ಕೇಳ್ತಾ ಇದ್ದೀವಿ ಸರ್. ನಾವು ನಮ್ಮ ಮಕ್ಕಳು, ನಮ್ಮ ಎಲ್ಲ ಅಪ್ಪ ಅಮ್ಮ ಅಜ್ಜ ತಾತಿ ಕಾಲದಿಂದನೂ ನಾವು ಮಾಡ್ಕೊಂಡೇ ಬರ್ತಾ ಇದ್ದೀವಿ ಸರ್. ಎತ್ತಂಗಡಿ ದಿಢೀರ್ ಅಂತ ಮಾಡಿಬಿಟ್ರೆ ನಾವೇನು ಮಾಡೋದು ಸರ್? ನಾವೆಲ್ಲ ಮಕ್ಕಳನ್ನ ಅವಲಂಬಿತವಾಗಿದ್ದೀವಿ ಸರ್. ಇದೆಲ್ಲ ಪ್ರಭಾವ ಬೀರೋದು ಮಕ್ಕಳ ಮೇಲೆ. ನಾವೇನು ಬೇರೆ ಏನು ಕೇಳ್ತಾ ಇಲ್ಲ ಸರ್, ಯಾವುದೇ ಅನುಕೂಲನೂ ಯಾವುದೇ ವಸತಿನೂ ಯಾವುದು ಕೇಳ್ತಾ ಇಲ್ಲ ಸರ್. ನಮ್ಮ ಪಾಡಿಗೆ ನಮ್ಮನ್ನ ಕಷ್ಟಪಡೋದಕ್ಕೆ ಬಿಡಿ. ನಾವು ಯಾವುದು ಸರ್ಕಾರಿ ಹುದ್ದೆಗಳು ಕೇಳ್ತಾ ಇಲ್ಲ. ಫ್ರೀ ಅಂತಾರಲ್ಲ, ಇದು ಯಾವುದು ನಮಗೆ ಬೇಡ. ದಯವಿಟ್ಟು ನಮಗೆ ವ್ಯಾಪಾರ ಮಾಡೋಕೆ ಅನುಕೂಲ ಮಾಡಿಕೊಡಿ ಅಷ್ಟೇ ಸರ್. ನಾವು ಪಬ್ಲಿಕ್ಗೆ ಪಾದಚಾರಿಗೆ ಯಾವುದು ತೊಂದರೆ ಮಾಡ್ಕೊಳ್ಳೋಷ್ಟು ಇದಿಲ್ಲ ಸರ್. ನಾವು ಎಲ್ಲರಿಗೂ ಅನುಕೂಲ ಮಾಡ್ಕೊತಾ ಇದ್ದೀವಿ. ನಮ್ಮ ಹತ್ರದಿಂದ ಇವಾಗ 40 ರೂಪಾಯಿ ಹೂವು ತಗೊಂಡ್ರೆ ಅವ್ರಿಗೂ ಸೇವ್ ಆಗುತ್ತೆ, ನಮಗೂ ಸೇವಿಂಗ್ಸ್ ಬರುತ್ತೆ ಸರ್. ಅವ್ರಿಗೂ ಅನುಕೂಲನೇ ಮಾಡ್ತಾ ಇದ್ದೀವಿ. ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಒಂದು ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಕ್ಷಮೆ ಕೇಳ್ಕೊತೀವಿ. ನಮಗೇನೋ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್, ನಾವು ಅಷ್ಟೇ ಕೇಳ್ಕೊಳ್ಳೋದು. ನಮ್ಮ ಕುಟುಂಬಗಳೆಲ್ಲ ಎಷ್ಟೊಂದು ಕುಟುಂಬಗಳಿದೆ ಬೆಂಗಳೂರು
ಬೆಂಗಳೂರಲ್ಲಿ ಕರ್ನಾಟಕದಲ್ಲೆಲ್ಲ ಎಷ್ಟೊಂದು ಕುಟುಂಬಗಳಿದೆ, ಅದೆಲ್ಲ ನಾವು ಬೀದಿ ವ್ಯಾಪಾರದ ಮೇಲೇ ಅವಲಂಬಿತವಾಗಿದ್ದೀವಿ. ದಯವಿಟ್ಟು ನಾವು ಗೌರ್ಮೆಂಟ್ ಕೇಳ್ಕೊಳ್ಳೋದಷ್ಟೇ, ನಮಗೇನೋ ಒಂದು ಹೆಲ್ಪ್ ಮಾಡಿಕೊಡಿ ಸರ್. ನಮಗೆ ಸೈಡಲ್ಲಿ ಕುತ್ಕೊಳ್ಳೋಕೆ ಜಾಗ ಬಿಡಿ, ನಾವು ದೊಡ್ಡದಾಗಿ ಬೇಡ. ನಮ್ಮಿಂದ ಏನಾದರೂ ತಪ್ಪಾದರೆ ನಾವು ಕ್ಷಮೆ ಕೇಳ್ಕೊತೀವಿ, ನಮ್ಮಿಂದ ಇನ್ನು ಮುಂದೆ ಯಾವ ತಪ್ಪು ಆಗಲ್ಲ. ನಾವು ಸೈಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ಕೋತೀವಿ ಸರ್. ದಯವಿಟ್ಟು ಇದೊಂದು ಸಹಾಯ ಮಾಡಿಕೊಡಿ. ನನ್ನ ಹೆಸರು ಸಿಂಧು ಅಂತ ಸರ್. ನಾವು ಓದಿದ್ದೀವಿ ಸರ್, ಅದು ನಮ್ಮನ್ನು ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ. ನಾವು ಯಾವುದೇ ಕಾರ್ಪೊರೇಟ್ ಕಂಪನಿಗೆ ಕೆಲಸ ಮಾಡೋಕ್ಕೊಳಕ್ಕೆ ಅಷ್ಟು ಏನೂ ಇಲ್ಲ. ಮಕ್ಕಳಿದ್ದಾವೆ ಮನೆಯಲ್ಲಿ, ಮಕ್ಕಳನ್ನೆಲ್ಲ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರ ಸರ್ ದಯವಿಟ್ಟು ಗೌರ್ಮೆಂಟ್ ಕೇಳ್ಕೊಳ್ಳೋದು ಇಷ್ಟೇ, ನಮ್ಗೆ ಸ್ವಲ್ಪ ಜಾಗ ಮಾಡಿಕೊಡಿ, ನಾವೇನೋ ನಮ್ಮ ಜೀವನೋಪಾಯ ಮಾಡಿಕೊಂಡು. ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ತೊಂದರೆ ಆಗಿದೆ, ಅವ್ರ ಹೊಟ್ಟೆ ಮೇಲೆ ಏನು ಹೊಡೆದಿದ್ದಾರೆ, ನಾವು ಏನು ಬೀದಿಗೆ ಬಂದಿದ್ದೀವಿ, ನಮ್ಮ ವಸ್ತುಗಳು ಏನು ಹಾಳಾಗಿದೆ, ಅದಕ್ಕೋಸ್ಕರ ನಾವು ಹೊಟ್ಟೆ ಉರ್ಕೊಂಡು ಇವತ್ತು ಬಂದಿದ್ದೀವಿ ಇಲ್ಲಿ ಮಾತಾಡೋಕ್ಕೆ. ಇದು ಇವಾಗ ಯಾರಿಗೂ ಗಾಡಿ ಇಲ್ಲ, ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು. ಎಲ್ಲಿಂದ ತರ್ತಾರೆ ಗಾಡಿ ಎಲ್ಲಿದೆ ಗೊತ್ತಿಲ್ಲ, ಐಟಮ್ ಏನಾಗಿದೆ ಗೊತ್ತಿಲ್ಲ. ಅವ್ರು ಏನು ಮಾಡ್ಬೇಕು ಹೇಳಿ ಹೋಗಿ. ನಾವು ಇಲ್ಲಿ ಸರ್ಕಾರದವ್ರು ಏನು ಹೇಳಿದ್ರು, ನೀವೆಲ್ಲ ಎಲೆಕ್ಷನಲ್ಲಿ ಗೆಲ್ಸಿ ಓಟ್ ಹಾಕಿ ನಾವು ಇದು ಮಾಡ್ತೀವಿ ಅಂದರು. ಟೌನಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡ್ದು, ಅಷ್ಟು ಸಾವಿರಾರು ಜನಕ್ಕೆ ಸೇರಿಸ್ದು. ನಾವು ಹೋಗಿ ಸರ್ಕಾರಕ್ಕೆ ಜೊತೆ ಕೊಟ್ಟಿದ್ದು ಗೆಲ್ದು. ಇವತ್ತು ಸರ್ಕಾರ ಈ ಮಟ್ಟಕ್ಕೆ ಬರೋಕ್ಕೆ ನಾವು ಬೀದಿ ಬದಿ ವ್ಯಾಪಾರಿಗಳು ಅರ್ಧ ಕೆಲಸ ಮಾಡಿದ್ದೀವಿ ಆಯಿತಾ. ನಾವು ಪೂರ್ತಿ ಅನ್ನಲ್ಲ, ಅರ್ಧ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ಗೆದ್ದ ಮೇಲೆ ಅವ್ರು ನಮಗೆ ಹೊಟ್ಟೆಗೆ ಹೊಡೆದ್ಬಿಟ್ರು, ರೈತರು ಹೊಟ್ಟೆಗೆ ಹೊಡೆದ್ರು. ನಾವು ವ್ಯಾಪಾರ ಮಾಡಿಲ್ಲ ಅಂದರೆ ರೈತರು ಎಲ್ಲಿಗೆ ತಗೊಂಡು ಬಂದು ಕೊಡ್ತಾರೆ. ರೈತರು ಹೊಟ್ಟೆಗೆ ಹೊಡಿದ್ರು. ಕ್ಯಾಂಡಿಮೆಂಟ್ ಅವ್ರ ವ್ಯಾಪಾರಕ್ಕೆ ಹೋಟ್ಲ್ಗಳು ಹಾಕ್ಕೊಂಡಿರ್ತಾರೆ, ಅವ್ರದ್ದು ಅದು ಗಾಡಿಗಳೆಲ್ಲ ಮುರಿದಾಕಿ, ಇದು ಬಿಲ್ಡಿಂಗಲ್ಲೆಲ್ಲ ಮುರಿದಾಕಿ ಅವ್ರು ಹಾಳಾಯಿತು. ಯಾಕೆ ಎಷ್ಟು ಜನದು ಇದು ಮಾಡ್ತೀರಾ? ನಾವಿಲ್ದೆ ನೀವು ಸರ್ಕಾರ ನಡೆಸ್ತೀರಾ? ನಾವಿಲ್ದೆ ನೀವು ಓಟ್ ಪಡ್ಕೋತೀರಾ? ಇಲ್ವಲ್ಲ. ಬಡವರು ಅಂತೇಳಿ ಬಡವ್ರಿಗೆ ಒಳ್ಳೇದು ಮಾಡ್ತೀನಿ, ಬಡವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಮ್ಮ ಬಡವ್ರಿಗೆ ಏನು ಒಳ್ಳೇದಾಗಿಲ್ಲ ಸ್ವಾಮಿ. 2,000 ಕೊಟ್ಟರೆ ನಾವು ಖುಷಿ ಪಟ್ಟು ಆಯ್ತಾ. ನಾವು ಇನ್ನೂ ಅದಕ್ಕೆ ಹೇಳ್ತೀವಿ, ಅವ್ರು ಕೊಟ್ಟಿದ್ದು 2,000 ನಮ್ಗೆ ಇದಾಯ್ತು ಅಂತ. ಆದರೆ ಇವಾಗ ಹೇಳ್ತೀವಿ ಅದು ಬೇಕೇ ಆಗಿರಲಿಲ್ಲ. ನಾವು ಯಾವುದಕ್ಕೂ ಇಲ್ಲದೆ ನಾವು ಬೀದಿ ವ್ಯಾಪಾರಿ ಆಗಿದ್ದಿದ್ರೆ ನಾವು ಈಗ ಚೆನ್ನಾಗಿರ್ತಾ ಇದ್ದು. ನಾವೊಂದು ನಮ್ಮ ಮುಂದೆ ಬಂದಿರ್ತೀವಿ ಸರ್. ನಮ್ಮ ಡಿಮ್ಯಾಂಡು, ನಾವು ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಲ್ಲಿ ಜಾಗ ಮಾಡ್ಕೊಳ್ಳಿ. ನಮಗೆ ಫುಟ್ಪಾತ್ ಪೂರ್ತಿ ಬೇಡ, ನಮಗೆ ಅರ್ಧ ಫುಟ್ಪಾತಲ್ಲಿ ಮಾರ್ಕಿಂಗ್ ಮಾಡಿಕೊಡ್ಲಿ. ನಾಲ್ಕಡಿ ಜಾಗ ಮಾಡಿಕೊಡ್ಲಿ, ಒಂದೊಂದು ಗಾಡಿ ನಿಲ್ಸೋಕ್ಕೆ. ಆಮೇಲೆ ನಮ್ಮ ಟೌನ್ ರೆಡಿ ಕಮಿಟಿ ಏನಿದೆ ಅದ್ರ ಮುಖಾಂತರ ತೀರ್ಮಾನ ಆಗಲಿ. ಒಬ್ಬೊಬ್ರು ತೀರ್ಮಾನ ತಗೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ನಮಗೂ ಅಂತೇಳಿ ನಾವು ಟೌನ್ ರೆಡಿ ಕಮಿಟಿ ಇದೆ, ಎಲೆಕ್ಟ್ರಿಕ್ ಮೀಟಿಂಗ್ ಆಗಿದೆ, ಎಲೆಕ್ಷನ್ ಆಗಿದೆ, ಎಲ್ಲರಿದ್ದಾರೆ. ಅವ್ರು ಮುಂದ್ಗಡೆ ಮಾತಾಡಲಿ, ಅವರು ಎಲ್ಲ ಸಮ್ಮುಖದಲ್ಲಿ. ಒಬ್ಬೊಬ್ಬರೇ ಡಿಸಿಷನ್ ತಗೊಳ್ಳೋದು ಇದು ಸರಿಯಲ್ಲ, ತಪ್ಪು. ಇದು ಇನ್ನು ಮುಂದಿನ ದಿನದಲ್ಲಿ ಇನ್ನೂ ತಪ್ಪಾಗುತ್ತೆ, ಆಗಬಾರ್ದು. ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ, ಬೀದಿ ಬದಿ ವ್ಯಾಪಾರಿಗಳಿಗೆ ಬದುಕೋಕೆ ಕೊಡಿ. ಕಳೆದ 15 ದಿನಗಳಿಂದ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸಿ ಅವರ ಜೀವನವನ್ನು ಕಸಿಯುತ್ತಿರುವಂಥ ಈ ಸರ್ಕಾರದ ವಿರುದ್ಧ ಇವತ್ತು ಈ ಪ್ರತಿಭಟನೆ ಇದೆ. ದುಡಿಯುವ ವರ್ಗದ ಒಂದು ಜನರನ್ನು ಒಕ್ಕಲೆಬ್ಬಿಸುವ ಒಂದು ಕುತಂತ್ರ ಏನು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಮಾಡ್ತಾ ಇದ್ದಾರೆ, ಇದು ತುಂಬ ಖಂಡನೀಯ ವಿಚಾರ ಆಗುತ್ತೆ. ಯಾಕಂದರೆ ಇವತ್ತು ಬೀದಿ ಬದಿ ವ್ಯಾಪಾರ ಮಾಡುವಂಥವರೆಲ್ಲ ಬಡ ಸಮುದಾಯದ ಹಿನ್ನೆಲೆಯಿಂದ ಬಂದಂಥ ಜನಗಳು. ಅವರೇನು ಬೆಂಚ್ ಕಾರ್ ತೊಗೊಳಕ್ಕೆ, ಬಿಲ್ಡಿಂಗನ್ನು ಕಟ್ಟೋಕ್ಕೆ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇಲ್ಲ. ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಆಗಿರ್ಬೋದು, ಮತ್ತು ಕುಟುಂಬದ ಆರೋಗ್ಯಕ್ಕೆ ಆಗಿರ್ಬೋದು, ತಮ್ಮ ಬದುಕನ್ನು ನಿರ್ವಹಣೆ ಮಾಡೋಕ್ಕೆ ಬೀದಿ ಬದಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಸಚಿವರು ಹೇಳಿಕೆ ಕೊಡ್ತಾರೆ, ಬೀದಿ ಬದಿ ವ್ಯಾಪಾರಿಗಳಿಂದ 300ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅಂತ. ಸತ್ಯಕ್ಕೆ ದೂರವಾದ ಮಾತು. ನಾವು 20 ವರ್ಷಗಳಿಂದ ಬೆಂಗಳೂರಲ್ಲೇ ಕೆಲಸಗಳನ್ನು ಮಾಡಿಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಜನರು ಏನಾದರೂ ಸತ್ತಿದ್ರೆ ನಿಮ್ಮ ಸರ್ಕಾರಗಳ ರೋಡ್ಗಳಿಂದ, ನಿಮ್ಮ ಸರ್ಕಾರದ ಗುಂಡಿಗಳಿಂದ ಜನ ಸತ್ತಿದ್ದಾರೆ ಹೊರತು ಬೀದಿ ಬದಿ ವ್ಯಾಪಾರಿಗಳಿಂದ ಯಾವ ಜನರು ಇಲ್ಲಿವರೆಗೂ ಸತ್ತಿಲ್ಲ. ಮತ್ತು ಅಂಥದ್ದು ಎಲ್ಲಾದರೂ FIR ಆಗಿದರೆ ಒಂದು ಪ್ರೂಫ್ ಸಮೇತ ನೀವು ಕೃಷ್ಣ ಬೈರೇಗೌಡಗಳು ದಾಖಲೆ ಸಮೇತ ನೀವು ಮಾತಾಡುವಂಥ ವ್ಯಕ್ತಿ ಇವತ್ತು ದಾಖಲೆ ಇಲ್ಲದೆ ಪೇಚಿಗೆ ಸಿಕ್ಕೊಂಡಂಗೆ ಮಾತಾಡ್ತಾ ಇರೋದು ನೋಡಿದರೆ ನಮಗೆ ನಾಚಿಕೆ ಆಗ್ತಾ ಇದೆ. ಮತ್ತು ನಾವು ನಿಮ್ಮ ಕ್ಷೇತ್ರದವ್ರೆ ಕೃಷ್ಣ ಬೈರೇಗೌಡ್ರೆ, ನಮಗೆ ತುಂಬ ನೋವು ಆಗ್ತಾ ಇದೆ ನಿಮ್ಮ ನಿರ್ಧಾರಗಳಿಂದ. ನೀವೇನೋ ಒಂದು ಪ್ರೋಗ್ರೆಸಿವ್ ಸಚಿವರು ಈ ಸರ್ಕಾರದಲ್ಲಿ ಮತ್ತು ದಾಖಲೆಗಳನ್ನ ಇಟ್ಕೊಂಡು ಮಾತಾಡುವಂಥ ಸಚಿವರಂತ ಅನ್ಕೊಂಡ್ರೆ ಕಂದಾಯ ಇಲಾಖೆ ಮುಂಚೆ ರೆವಿನ್ಯೂ ಮಿನಿಸ್ಟರ್ ಆದಾಗ. ಆದರೆ ಈಗ ನಗರಾಭಿವೃದ್ಧಿ ಕೊಟ್ಟ ತಕ್ಷಣ ಬೆಂಗಳೂರು ಮೇಲೆ ಇಷ್ಟು ಸಡನ್ಲಿ ಒಂದು ದೊಡ್ಡ ಕನ್ಸರ್ನು. ಬೆಂಗಳೂರು ಒಂದು ಸುವ್ಯವಸ್ಥೆ ಮತ್ತು ಸುಗಮವಾಗಿ ಕಾಣುವಂಥ ಬೆಂಗಳೂರು ಮಾಡ್ತೀನಿ ಅಂತ. ಅದಕ್ಕೆ ಬೀದಿ ವ್ಯಾಪಾರಿಗಳನ್ನು ಗುರಿಯಾಗಿಟ್ಟುಕೊಂಡು ದುಡಿಯೋ ವರ್ಗಗಳಿಂದ ಒಂದು ದುಡಿಯೋ ಹಕ್ಕನ್ನು ಕಿತ್ಕೊಳ್ತಾ ಇದೆ ಇದರ. ಮತ್ತು ಇದು ಸಂವಿಧಾನದ ಮೂಲಭೂತ ಆಶಯಗಳ ವಿರುದ್ಧವಾಗಿದೆ. ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿತೀವಿ ಅನ್ನೋ ಸರ್ಕಾರ ಇವತ್ತು ದುಡಿಯುವ ವರ್ಗದ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಇವತ್ತು ಅಷ್ಟೂ ವ್ಯಾಪಾರಿಗಳು ಆ ಎತ್ತಂಗಡಿಯಿಂದ ಬೀದಿಗಳಿಗೆ ಬಂದಿದ್ದಾರೆ. ಅವ್ರ ಕುಟುಂಬ ನಿರ್ವಹಣೆ ಬೀದಿಗಳಲ್ಲಿ ಆಗ್ತಾ ಇದೆ. ಸರ್ಕಾರ ಅದಕ್ಕೆ ಪರ್ಯಾಯ ಯಾವುದೇ ವ್ಯವಸ್ಥೆಗಳು ಕೊಡದೇನೆ, ಪರ್ಯಾಯ ವ್ಯವಸ್ಥೆಗಳನ್ನು ಮತ್ತು ಪರ್ಯಾಯ ನೋಟಿಸ್ಗಳನ್ನು ಕೊಡದೇನೆ ಅವರನ್ನು ತಕ್ಷಣ ತೆರವು ಮಾಡೋದು ಇದು ತುಂಬ ಖಂಡನೀಯ. ಆ ಜನರ ಜೊತೆಗೆ ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ಗುಂಪುಗಳು, ಎಲ್ಲ ಒಂದು ಕಾನೂನು ತಜ್ಞರು ಆ ಜನರ ಜೊತೆಗೆ ನಾವಿದ್ದೀವಿ. ಇದು ನಮ್ಮ ಮೂಲಭೂತ ಹಕ್ಕು, ಇದನ್ನು
ಜಾಗವನ್ನು ಕಸ್ಕೊಳ್ಳೋಕ್ಕೆ ನಾವು ಬಿಡಲ್ಲ ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ. ಅವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ಖಂಡಿತ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದೀನಿ ಅಂತ ಒಪ್ಕೊಳ್ಳಿ ಸಚಿವರೇ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಬೀದಿ ಬದಿ ವ್ಯಾಪಾರಿಗಳನ್ನು ಅವರು ಸಂಘಟಿತ ವ್ಯಾಪಾರಿಗಳಂತ ಗುರುತಿಸಿ ಮತ್ತು ಅವರಿಗೂ ಕಾರ್ಡ್ಗಳನ್ನು ನಿಮ್ಮ ಒಂದು ಮಹಾನಗರ ಪಾಲಿಕೆ ಬೆಂಗಳೂರು BBMP ಅವರೇ ಅವರಿಗೆ ಕಾರ್ಡ್ಗಳನ್ನು ಇಶ್ಯೂಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಡ್ಗಳು ಇಶ್ಯೂ ಮಾಡಿ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ 10,000 20,000 ಸಬ್ಸಿಡಿ ಲೋನ್ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಮತ್ತು ನಿಮ್ಮ ಸರ್ಕಾರಗಳೇ ಅವರಿಗೆ ಒಂದು ನೋಟಿಫಿಕೇಷನ್ಗಳನ್ನೆಲ್ಲ ಮಾಡಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸ್ತಾ ಇದ್ದೀವಿ ಅಂತಂದರೆ ಇದು ತುಂಬ ನಾಚಿಕೆಗೇಡು ಮತ್ತು ನಗೆಗೇಡು ಅಂತ ಹೇಳ್ಬೋದು. ವಾಪಸ್ ಸುಪ್ರೀಂ ಕೋರ್ಟ್ ಆದೇಶವನ್ನು ಓದಿಕೊಳ್ಳಿ ಮತ್ತು ಅವರ ಮೂಲಭೂತ ಹಕ್ಕನ್ನು ರಕ್ಷಿಸಬೇಕಂತೇಳಿ ಕೃಷ್ಣ ಬೈರೇಗೌಡರಿಗೆ ಒತ್ತಾಯಿಸ್ತಾ ಇದ್ದೀವಿ ನಾವು ಇವತ್ತು. ನಾವೆಲ್ಲ ಲಗ್ಗೆರೆಯಿಂದ ಬಂದಿದ್ದೀವಿ ಸರ್, ಲಗ್ಗೆರೆಯಿಂದ ಬಂದಿದ್ದೀವಿ. ಬಟ್ ಏನು ಗೊತ್ತಾ, ಏಕಾಏಕಿ ಒಂದು ಈ ಥರ ಎತ್ತಂಗಡಿ ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಸರ್? ನಾವು ಎಲ್ಲಿ ಹೋಗ್ಬೇಕು? ಬಂದಿರೋದು ಯಾದಗಿರಿಯಿಂದ ಬಂದು ನಾವು ಏನೋ ಲಗ್ಗೆರೆಯಲ್ಲಿ ಜೀವನ ಮಾಡ್ಕೊಂಡಿದ್ದೀವಿ ಸರ್. ಏನು ಇಲ್ಲಿ ಹತ್ರದಿಂದ ಏನಿಲ್ಲ, ಎಲ್ಲ ಬೇವೂರು ಬೇರೆ ಕಡೆಯಿಂದ ಬಂದಿರೋರು. 2000 ಇಶ್ಯೂಯಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಎಲ್ಲರೂ ಬಂದಿದ್ದೀವಲ್ಲ, ಎಲ್ಲರೂ ವ್ಯಾಪಾರ ಮಾಡೋತಾರೆ ಬೀದಿ ಬದಿ ವ್ಯಾಪಾರಿಗಳೇ. ಇದು ಏಕಾಏಕಿ ಮಾಡೋದ್ರಿಂದ ಆದರೂ ಅವ್ರಿಗೆ ಲಾಭ ಆದರೂ ಏನು? ಫಸ್ಟ್ ಆಫ್ ಆಲ್ ಪಾದಚಾರಿಗಳು ಸತ್ತವ್ರೆ ಅಂತ ಹೇಳ್ತಾರೆ. ಪಾದಚಾರಿಗಳು ಸತ್ತಿರೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಂದನೇ ಪಾದಚಾರಿಗಳು ಸತ್ತವ್ರಂತ ಏನಾದ್ರು ಪ್ರೂಫ್ ಇದೆಯಾ? ನಮ್ಮಿಂದನೇ ಸತ್ತಿದ್ದಾರೆ ಅಂತ ಇಲ್ಲ. ಅದಕ್ಕೆ ಏನಾಗಿದೆ ಅಂತಾರೆ, ಇದೆಲ್ಲ ಇಷ್ಟ ಅಲರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೊಂದು ಏನಾರು ಒಂದು ಎಲ್ಲರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲಿ. ಎಲ್ಲರೂ ಒಂದು ಪಕ್ಕದ ರೋಡಲ್ಲಿ ಮಾಡಿ ಅಂತಾರೆ. ಪಕ್ಕದ ರೋಡಲ್ಲಿ ಮನೆ ಹತ್ರ ಹೋದರೆ ಅಲ್ಲಿ ಮನೆ ಒಳಕ್ಕೆ ಬಂದುಬಿಡಿ ಅಂತಾರೆ. ಹಾಂ, ಮನೆ ಒಳಕ್ಕೆ ಬಂದುಬಿಡಿ. ಬಂದು ಇಲ್ಲೇ ಬಂದು ನಾವೇ ಹೋಟ್ಲ್ ಮಾಡೋರಾಗಿರ್ಬೋದು, ತರಕಾರಿ ಮಾರೋರಾಗಿರ್ಬೋದು, ನಮಗೆಲ್ಲ ದಿನ ತರಕಾರಿ ಕೊಟ್ಟು ನಮಗೆಲ್ಲ ಅಡುಗೆ ಮಾಡಾಕ್ಬಿಡಿ. ನೀವೇ ಬಂದು ಇಲ್ಲೇ ಊಟ ನಿಮ್ಮ ಹತ್ರನೇ ಬಂದು ಊಟ ಮಾಡ್ತೀವಿ, ನಾವು ಡೈಲಿ ಕೆಲಸಕ್ಕೆ ಹೋಗಿ ಬರ್ತೀವಿ, ನೀವು ನಮ್ಗೆ ಅಡುಗೆ ಮಾಡಿ ಹಾಕಿ ಫ್ರೀಯಾಗಿ ಅನ್ನೋ ಮಟ್ಟದಲ್ಲಿ ಇದ್ದಾರೆ ಜನಗಳು. ಎಲ್ಲಿ ಹೋಗೋಣ ಸರ್? ಪಕ್ಕದ ರೋಡಲ್ಲಿ ನಿಲ್ಸಕ್ಕೆ ಬಿಡ್ತಾ ಇಲ್ಲ ಅವ್ರ ಕಾರ್. ನಮಗೆ ಜಾಗ ಕೊಡಿ, ಎಲ್ಲಿ ಮಾಡ್ತಾ ಇದೀವಿ ಅಲ್ಲೇ ಜಾಗ ಕೊಡಿ. ಹೋಗ್ರಿ ಎತ್ಕೊಂಡು ಹೋಗ್ರಿ ಅಂತ ಬಂದರು, ಏನು ಒಂದು ಮಾತು ಇಲ್ಲ. ನಮ್ಗೊಂದು ಸ್ಯಾಂಪಲ್ ಬಂದು ನಾಳೆ ಖಾಲಿ ಮಾಡ್ರಿ, ಇಷ್ಟು ಹೊತ್ತು ಮಾಡ್ರಿ, ಏನೂ ಇಲ್ಲ. ಇಮಿಡಿಯೇಟ್ಲಿ ಬಂದರು ಎತ್ರಿ ಅಂತಾರೆ. ಸರಿ, ನಾವು ಇರೋ ಏರಿಯಾ ನಾವಿರೋದು ಹಾಕ್ಸಿದ್ದಾರೆ ಮೇನ್ ರೋಡಲ್ಲಿ. ಹೇಳ್ತಾರೆ ಅಡ್ಡ ರೋಡ್ಗೆ ಹೋಗಿ ಅಂದ್ರೆ ಅಡ್ಡ ರೋಡಲ್ಲಿ ಊರು ಮನೆಯವ್ರು ಬಿಡ್ತಾ ಇಲ್ಲ. ಊರಲ್ಲಿ ನಾವು ಬಿಡಲ್ಲ, ಇಲ್ಲಿ ನಮ್ಮ ಜಾಗಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಊರ ಅಡ್ಡ ರಸ್ತೆ ಬಿಡ್ತಾ ಇಲ್ಲ, ಮೇನ್ ರೋಡ್ ಬಿಡ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು? ಊರಲ್ಲಿ ಒಂದು ದಾರಿ ಐತೆ, ಆ ದಾರಿಯಲ್ಲಿ ಬಿಡ್ರಿ ಅಂತ ಇದು ಹಾಕ್ರಿ ಅಂತಾರೆ. ಫುಟ್ಪಾಟಲ್ಲಿ ಹೇಳ್ತಾರೆ ಅಲ್ಲಿ ಒಳಗಡೆ ಹಾಕೊಂಡ್ರಿ ಅಂತ. ಒಳಗಡೆ ಹಾಕೋದು ಊರು ಜನ ಯಾಕೆ ಕೊಡಲ್ಲ? ನಾವೆಲ್ಲಿ ಹೋಗ್ಬೇಕು? ನಮ್ಮ ಮನೆಯಲ್ಲೇ ಮಕ್ಕಳಿದ್ದಾರೆ ಚಿಕ್ಕವರು, ಸ್ಕೂಲ್ ಹೋಗೋದು. ನಮ್ಮ ಮನೆಯವ್ರ ಹುಷಾರಿಲ್ಲ, ನಾವು ದುಡಿತಾ ಇದ್ದೆ ಇಲ್ಲಿಂದ ಇಲ್ಲ, ಬೇರೆ ವ್ಯಾಪಾರಗಳು ನಮ್ಗೇನು ಇಲ್ಲ. ನಮ್ಗೆ ಜಾಸ್ತಿ ದೊಡ್ಡ ಜಾಗ ಬೇಡ. ಯಾರ್ಯಾರು ತುಂಬ ಅಡ್ಕೊಂಡು ಕುತ್ಕೊಳ್ತಾರೆ ಅವ್ರು ತಾವು ಏನು ಮಾಡ್ಬೋರಿ. ನಮ್ದು ಇರೋದು ಒಂದು ಚಕ್ರದ ನಮ್ಮದು ಗಾಡಿ ಇರೋದು, ಬಂಡಿ ತಳ್ಳೋ ಬಂಡಿ ಇರೋದು, ಅದ್ರ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೆ ಇಲ್ಲಿಂದ ಇಲ್ಲ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಇದ್ರಲ್ಲಿ ನಾನು ವ್ಯಾಪಾರ ಮಾಡುವಾಗ ಎತ್ತರಿ ಅದು ಹೇಳು ಇಲ್ಲ ಏನೂ ಇಲ್ಲ, ಹಂಗೆ ತಳ್ಕೊಂಡ್ರಿ. ಇಲ್ಲಿಂದ ಅಲ್ಲಲ್ಲೇ ಹೊಡಿತಾರೆ, ಅಲ್ಲಲ್ಲೇ ಇದು ಮಾಡ್ತಾರೆ. ನಾವು ಇರೋ ಐಟಮ್ ನಾವೇನು ಮಾಡಬೇಕು? ಇರೋ ಐಟಮಲ್ಲಿ ನಮ್ದು ಐಟಮ್ ಎಲ್ಲ ಹಾಳಾಗುತ್ತೆ ಅಲ್ವಾ? ನಾವು ಎಲ್ಲಿ ಹೋಗಿ ವ್ಯಾಪಾರ ಮಾಡಬೇಕು? ಊರ ಒಳಗಡೆನೂ ಬಿಡಲ್ಲ ನಮ್ಗೆ, ಊರ ಆಚೆ ಫುಟ್ಪಾಟಲ್ಲಿ ಬಿಡಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು? ನಾವು ಊರಲ್ಲಿ ಹುಟ್ಟಿ ಬೆಳಿ ಇದೇ ಇರಲ್ಲಿ ಇರ್ತೀವಿ, ಇಲ್ಲೇ ದೇಶದಲ್ಲಿ ಇದ್ದೀರಿ, ನಾವೆಲ್ಲಿ ಹೋಗ್ಬೇಕು? ಎಷ್ಟು ಬಡವರು ನಾವು ಅಂತೆ, ಅಷ್ಟು ಬಡವರು. ಬೇರೆ ನಮ್ಗೆ ಯಾವುದು ದಾರಿ ಇಲ್ಲ. ಅಪ್ಪ ತಂದೆ ತಾಯಿದು ಇವ್ರದ್ದು ಅವ್ರದ್ದು ಆಸ್ತಿ ಪಾಸ್ತಿ ಎಂಥದ್ದು ಇಲ್ಲ. ನಮ್ಗೆ ದುಡಿಬೇಕು ತಿನ್ಬೇಕು ಅಷ್ಟೇ ಇರೋದು ನಮ್ದು. ಅಂತ ಇದರಲ್ಲಿ ಯಾಕೆ ಇದು ಮಾಡ್ತಾರೆ? ಏನೋ ನಮ್ಮ ಆಸ್ತಿ ಐತೆ ಬಿಟ್ಬಿಟ್ಟು ಬಂದು ನಾವು ಫುಟ್ಪಾತ್ ಮೇಲೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತೀರಿ ಅಂತ ಪರವಾಗಿಲ್ಲ. ಟೈಮ್ ಪಾಸ್ ಮಾಡಕ್ಕೆ ಬರಲ್ಲ ಸರ್. ದಿನ ದುಡಿಯೋದು 300-400 ರೂಪಾಯಿ ದುಡಿಯೋದು, ಅದರಲ್ಲಿ ದಿನ ಟ್ಯಾಬ್ಲೆಟ್ ಬೇಕೇ ಬೇಕು ನಮ್ಮ ಮನೆಯವ್ರಿಗೆ. ಬ್ರನ್ ಸ್ಟ್ರೋಕ್ ಆಗಿರೋದು ನಮ್ಮ ಮನೆಯವ್ರಿಗೆ, ಟ್ಯಾಬ್ಲೆಟ್ ಇಲ್ಲ ಅಂತ ಅವ್ರು ಬದುಕೋದು ಕಷ್ಟ. ಅಂತ ಇದರಲ್ಲಿ ನಾವೇನು ಮಾಡೋಕ್ಕಾಗುತ್ತೆ? ಮಗುದಂತೂ ಇನ್ನೂ ಚಿಕ್ಕವಳು ಓದ್ತಾ ಇದ್ದಾಳೆ, ನಾವೇನು ಮಾಡೋಕ್ಕಾಗುತ್ತೆ? ನಮ್ಮ ಮನೆಯಲ್ಲಿ ಮಳೆ ಬಂತಂತೆ ಫುಲ್ ನೀರು ಬರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ವ್ಯಾಪಾರ ಮಾಡ್ತೀವಿ. ನಾವು ಯಾರಿಗೂ ಹೋಗಿ ಯಾರ ಮನೆ ಬಾಕಲು ತಟ್ಟಿಲ್ಲ, ನೀವು ಹೆಲ್ಪ್ ಮಾಡಿರಿ ಕೊಡ್ರಿ ಅಂದು. ಇಲ್ಲ ನನ್ಗೆ ಹೆಲ್ಪ್, ನನ್ನ ಕಷ್ಟ ಆಯಿತು ನೀವು ಕೊಡ್ರಿ ಅಂತ ನಾನು ಕೇಳಿಲ್ಲ. ನಾನು ಫುಟ್ಪಾತ್ ಮೇಲೆ ಬಂದು ಮಾಡ್ತಾ ಇರೋದು, ಆದ್ರೂ ಕೂಡ ನಮ್ಗೆ ಕಷ್ಟ ಕೊಡ್ತೀನಿ. ನಾವು ಯಾರು ಬಾಕಲು ತಟ್ಟೋದು ಹೋಗಿ ಯಾರ ಹತ್ರ ನಾವು ಹೇಳ್ಬೇಕಾಗುತ್ತೆ? ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ನೋಡಿ 35 ವರ್ಷ ವ್ಯಾಪಾರಸ್ಥ ಆಗಿ ನಾನು ಒಂದು ಅಧ್ಯಕ್ಷ ಪೋಸ್ಟ್ ತಗೊಂಡಿದ್ದೀನಿ. ಮಾದೇಪುರ ಕ್ಷೇತ್ರದಿಂದ ಬಂದಿರೋದು, ಕರುನಾಡು ಬೀದಿ ಬದಿ ವ್ಯಾಪಾರಸ್ಥರ ಒಕ್ಕೂಟದಿಂದ ಬಂದಿರೋದು, ವಲಯಾಧ್ಯಕ್ಷ ನಾನು. ಬೀದಿ ಬದಿ ವ್ಯಾಪಾರಿಗಳಿಗೊಂದು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತವ್ರೆ ಸರ್. ಇಷ್ಟು ದಿವಸ ಪೊಲೀಸ್ ಅವ್ರದ್ದು ಇವ್ರದ್ದು ಆಗ್ತಾಯಿತ್ತು. ಇವಾಗ ಸರ್ಕಾರನೇ ಸಾಥ್ ಕೊಟ್ಬಿಟ್ಟು ಏಕಾಏಕಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಏನಕ್ಕೆ ಮಾಡ್ತಾ ಇದ್ದಾರೆ? ಬೀದಿ ಬದಿ ವ್ಯಾಪಾರಿಗಳಿಗೆ ಬದುಕೋಕ್ಕೆ ಜಾಗ ಮಾಡಿಕೊಟ್ಟಿಲ್ಲ ಅಂದರೆ ಸರ್ಕಾರ ಏನಕ್ಕೆ ಸರ್? ಅದು ಸರ್ಕಾರ ಹುಟ್ಟಾಕಿರೋದೇ ವ್ಯಾಪಾರಿಗಳು, ನಾವು ಜನಗಳೇ. ನಮ್ಮದೇ ಪಾದಚಾರಿನೂ ನಾವೇ ಹೇಳ್ತಾ ಇದ್ದೀವಲ್ಲ, 8 ಅಡಿ 6 ಅಡಿ ಜಾಗ ಇರೋ ಜಾಗದಲ್ಲಿ 4 ಅಡಿ ವ್ಯಾಪಾರಸ್ಥರಿಗೆ ಕೊಡಿ.
ಚಿಕ್ಕ ಚಿಕ್ಕ ಜಾಗ ಇರೋ ಜಾಗದಲ್ಲಿ ಅವ್ರ ಖರಾಬಿ ಜಾಗಗಳು ಗ್ರೌಂಡುಗಳು ಎಲ್ಲ ಇದೆಯಲ್ಲ, ಅಂಥ ಜಾಗದಲ್ಲಿ ಜನಗಳು ಬದುಕಕ್ಕೆ ಕೊಡ್ಬೋದಲ್ಲ. ಯಾಕೆ ಸರ್ಕಾರಕ್ಕೆ ಏನು ಜಾಗಗಳು, ಸರ್ಕಾರದವ್ರದ್ದು ಎಷ್ಟು ಜಾಗಗಳು ಇದೆ ಹೇಳಿ, ಎಲ್ಲಂದ್ರಲ್ಲಿ ಜಾಗ ಇದೆ. ಅಂಥ ಜಾಗಗಳೆಲ್ಲ ಇದು ಮಾಡಲ್ಲ. ಯಾಕಂದರೆ ಬಡವ್ರ ಜಾಗ ಸಿಕ್ಕುತ್ತಲ್ಲ, ಪಾರ್ಕಿಂಗ್ ಅದು ಇದು ಮಾಡ್ಕೊತಾರೆ. ಬಡವ್ರಿಗೆ ನ್ಯಾಯ ಬೇಕು ಸರ್. ಇದನ್ನೇ ನಂಬ್ಕೊಂಡು ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಗಾಡಿಗಳು ತಳ್ಳಕ್ಕಾಗತ್ತಾ, ಓಡ್ಸೋಕ್ಕಾಗತ್ತಾ? ಅದು ಗಾಡಿ ಬಂದು ಚಿಕ್ಕ ಚಿಕ್ಕ ಗಾಡಿಗಳು, ಆ ಥರ ಗಾಡಿನೇ ಬೇಡ ನಮಗೆ. ನಮ್ಮ ವ್ಯಾಪಾರಿಗಳಿಗೆ ಬದುಕಕ್ಕೆ ಜಾಗಗಳು ಕೊಟ್ಬಿಟ್ರೆ ಸಾಕು. ಅದನ್ನ ಇದು ಮಾಡಿಕೊಂಡು ವ್ಯಾಪಾರಿಗಳು ಚೆನ್ನಾಗಿ ಇದು ಮಾಡಿ. ಸರ್, ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡಿದ್ದಾರೆ, ಬಡವ್ರ ಹೊಟ್ಟೆ ಪಾಲನೆ ಮಾಡ್ತಾ ಇಲ್ಲ ಅವರು. ಸುಪ್ರೀಂ ಕೋರ್ಟ್ ಆದೇಶ ಮಾತ್ರನೇ ಪಾಲನೆ ಮಾಡಿದ್ದಾರೆ, ಬಡವ್ರ ಹೊಟ್ಟೆದು ಪಾಲನೆ ಮಾಡಿಲ್ಲ ಸರ್. ಅವ್ರಿಗೇನು ಸರ್ ಕೋಟ್ಯಾಂತರ ರೂಪಾಯಿ ಎಲ್ಲಿ ನೋಡ್ರೆ ಪ್ರಾಪರ್ಟಿ ಮಾಡಿದ್ದಾರೆ ಅವರು. ಕೃಷ್ಣ ಬೈರೇಗೌಡ ಸರ್ ಅವ್ರ ಪ್ರಾಪರ್ಟಿ ಅವರೆಲ್ಲ ಕಾಪಾಡ್ಕೊಂಡು ಚೆನ್ನಾಗಿದ್ದಾರೆ. ಶ್ರೀಮಂತರಿಗೆ ಸೌಲಭ್ಯ ಮಾಡ್ತವ್ರೆ, ಬಡವರಿಗೆ ಮೂಲಭೂತ ಸೌಕರ್ಯ ಮಾಡ್ಕೊಡ್ತೀನಿ ಅಂದರು. ಒಂದು ಟೈಲೆಟ್ ಇಲ್ಲ ಸರ್ ಬಡವರಿಗೆ, ವ್ಯಾಪಾರಿಗಳಿಗೆ ಒಂದು ರೆಸ್ಟ್ ರೂಮ್ ಇಲ್ಲ. ಬಿದ್ದೋದ್ರೆ ನಾವೇ ಹೋಗ್ಬೇಕು, ಎತ್ತು ಬಾಚ್ಕೊಂಡು ಎದ್ರು ಅವ್ರು ಏನೇ ಆದ್ರೂ ನಾವೇ ಜವಾಬ್ದಾರಿ ತಗೊಳ್ಬೇಕು. ಇವ್ರು ಏನು ಸರ್ ಮಾಡ್ತಾ ಇದ್ದಾರೆ? ಇದು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆಯಲ್ಲ, ಇದೆಲ್ಲ ಬಂದಿಲ್ವಾ ಆದೇಶದಲ್ಲಿ? ಇದೆಲ್ಲ ಮುಚ್ಚಿಕ್ಬಿಟ್ರ ಸರ್? ನಮಗೆ ಬಂದು ಬದುಕಕ್ಕೆ ದಾರಿ ಮಾಡ್ಕೊಡ್ಬೇಕು. 8 ಅಡಿ 6 ಅಡಿ ಜಾಗ ಇರೋ ಜಾಗದಲ್ಲಿ 3 ಅಡಿ ಬಿಟ್ಬಿಟ್ಟು 3 ಅಡಿ ಜಾಗ ಕೊಡಿ. ತಳ್ಳೋ ಗಾಡಿಗಳು ಇಟ್ಕೊತಾರೆ, ಪೈಂಟ್ ಮಾರ್ಕ್ ಹಾಕಿ. ಇಲ್ಲ ನಿಮ್ಗೆ ಏನು ಬೇಕು, ಇದು ವ್ಯಾಪಾರಿಗಳ ಕಡೆಯಿಂದ ಏನು ಇದು ಬಾಡಿಗೆ ಕಟ್ಟಬೇಕು ಅದನ್ನು ನಾವು ಕಟ್ಕೊತೀವಿ. ಬದುಕಕ್ಕೆ ಜಾಗ ಬಿಡಿ. ಏಕಾಏಕಿ ದೌರ್ಜನ್ಯಗಳು ಮಾಡ್ತಾ ಇದ್ದೀರಾ, ಮಾಡಬೇಡಿ ಸರ್. ನೀವು ಪಬ್ಲಿಕ್ಗೆ ಪಾಪ್ಯುಲೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಕೃಷ್ಣ ಬೈರೇಗೌಡ ಸರ್ ಎಲ್ಲ ಪೇಪರ್ಗಳಲ್ಲಿ TV ಚಾನೆಲ್ಗಳಲ್ಲಿ ಲೈವ್ ಕೊಡ್ತಾ ಇದ್ದಾರೆ. ಏನಕ್ಕೆ, ಏನು ಯೂಸು ಸರ್ ನೀವು ಕೊಟ್ಟು? ಇದೇನಾ ಬಡವ್ರಿಗೆ ಕಾಪಾಡ್ತಾ ಇರೋದು ನೀವು? BBMP ಹೆಡ್ಡಾಗಿ ನೀವು ಇದನ್ನ ಕಾಪಾಡ್ತಾ ಇರೋದು? ಅವ್ರಿಗೆ ಬದುಕಕ್ಕೆ ಜಾಗ ಮಾಡಿಕೊಡಿ. ಅವರು ಇದನ್ನೇ ನಂಬ್ಕೊಂಡು ವ್ಯಾಪಾರಸ್ಥರು ವಯಸ್ಸಾಗಿರೋರು ನೋಡಬೇಕು, ವ್ಯಾಪಾರಿಗಳನ್ನ ಇದು ಮನೆ ಬಾಡಿಗೆ ನೋಡಬೇಕು, ಸಂಸಾರ ನಡೆಸಬೇಕು, ಕೈ ಕಾಲಿರಲ್ಲ, ಎಜುಕೇಶನ್ ನಡೆಸಬೇಕು. ಸಾಲ ಮಾಡಿದ್ದಾರೆ, PM ಸನ್ನಿಧಿ ಕೊಟ್ಟಿದ್ದೀರಲ್ಲ ಸರ್, ಲೋನು 10,000 50,000 ಗಂಟ ಕೊಟ್ಟಿದ್ದೀರಾ. ಹೆಂಗೆ ಏನಕ್ಕೆ ಕೊಟ್ರಿ ಹೇಳಿ? ಇಲ್ಲ ಲೈಸೆನ್ಸ್ ಏನಕ್ಕೆ ಕೊಟ್ರಿ? ಜಾಗನೇ ಸೃಷ್ಟಿ ಆಗಿಲ್ಲ ಅಂದ್ರೆ ಏನಕ್ಕೆ ಸರ್ ಕೊಟ್ರಿ? ಮತ್ತೆ ಜಾಗ ಸೃಷ್ಟಿ ಮಾಡಿಲ್ವಲ್ಲ, ಏನಕ್ಕೆ ತೆರವುಗೊಳಿಸ್ತಾ ಇದ್ದೀರಾ? ನಮಗೆ ಜಾಗ ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುಂದೆ ಇನ್ನೂ ದೊಡ್ಡ ಹೋರಾಟ ಮಾಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ನಾವಿದ್ರೇನೆ ನಾವು ವ್ಯಾಪಾರಿಗಳು ಇದ್ರೇನೆ ಸರ್ಕಾರ ಇದ್ರೆ ನಾವಲ್ಲ. ನಾವಿದ್ರೇನೆ ಸರ್ಕಾರದಲ್ಲಿ ನಿಮಗೆ ಸೀಟ್ ಇರೋದು, ಇಲ್ಲ ಅಂದ್ರೆ ಸೀಟ್ ಇರಲ್ಲ. ನಮಗೆ ಯಾವುದೇ ಕಾರಣಕ್ಕೂ ನಮ್ಗೆ ಈ ಥರ ಸರ್ಕಾರ ಬೇಡ ಸರ್. ನಮಗೆ ಜಾಗ ಕೊಡೋ ಗಂಟ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ಗೆ ನ್ಯಾಯ ಸಿಗಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಾವು ಹೂವು ವ್ಯಾಪಾರ ಮಾಡೋದು, ನಾವು ಅಲ್ಲಿ ಎತ್ತು ಅಂತಾರೆ, ಎಲ್ಲಿಂದ ಎತ್ತದ ನಾವು ಅದೇ ಬೇಡಿಕೆ. ಇವು ಎಲ್ಲರೂ ಏನು ಹೇಳಿದ್ರು ನಾವು ಅದೇ ಬೇಡಿಕೆ ಮಾಡ್ತಾ ಇದ್ದೀವಿ. ನಾವು ಮಕ್ಕಳು ಮರಿ ಓದಿಸೋದು, ಸ್ಕೂಲ್ ಫೀಸು ಅದು ಇದು ಎಲ್ಲ ಇರ್ತದೆ. ಅವರು ನಾವು ಕಾರ್ ತಂದು ನಿಲ್ಲಿಸ್ತಾರೆ, ಇದು ತಂದು ನಿಲ್ಲಿಸ್ತಾರೆ, ಬೈಕ್ ತಂದು ನಿಲ್ಲಿಸ್ತಾರೆ. ಏನೋ ಕೇಳೋಕೋರೆ ನಿಮ್ಮನ್ನ ಎತ್ತಿಸ್ಬಿಡ್ತೀವಿ. ನಮ್ಗೆ ಜಾಗ ಬೇಕು. ನಾವು ಇವಾಗ 4 ಅಡಿ 3 ಅಡಿ ಬಿಟ್ಬಿಟ್ಟು ನಮಗೂ ನಾವು ವ್ಯಾಪಾರ ಮಾಡೋಕ್ಕೆ ಬಿಟ್ಕೊಟ್ರೆ ಸಾಕು. ನಮಗೂ ಆ ಥರ ಏನಿಲ್ಲ. ನಮಗೂ ನಾವೇನು ಬೇರೆಯವ್ರಿಗೆ ಏನು ತೊಂದರೆ ಕೊಡ್ತಾ ಇಲ್ಲ, ಆಯ್ತಾ? ನಾವು ನಮ್ಮಿಂದ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಗಾಡಿಯಿಂದ. ನಮಗೂ ಜಾಗ ಇಷ್ಟು ಅಂತ ಇದು ಕೊಟ್ಟರೆ ನಾವು ಅಷ್ಟಡಿಲಿ ನಾವು ಮಾರ್ಕೊತೀವಿ. ನೀವು ಗಾಡಿ ತಂದು ಕಾರ್ ತಂದು ಹಾಕ್ತಾರೆ, ಅವ್ರನ್ನ ಯಾರು ಕೇಳಲ್ಲ, ಗಾಡಿನೂ ಕೇಳಲ್ಲ, ಬೈಕವ್ರನ್ನೂ ಕೇಳಲ್ಲ. ಅವ್ರು ನಮ್ಮ ಮೇಲೆ ಜಗಳ. ಸರ್ಕಾರದಿಂದ ಏನಾಗಬೇಕು ನಿಮಗೆ? ಅವ್ರು ಏನೇನು ಇದು ಮಾಡ್ತಾರೆ ನಮ್ಗೆ ಅದನ್ನ ಜಾಗ ಇದು ಮಾಡಿಕೊಟ್ರೆ ನಮ್ಗೆ ಅದೇ ಸಾಕು. ಪಕ್ಕಕ್ಕೆ ಹೋಗಿ ಮಾರು ಅಂತಾರಲ್ಲ, ಪಕ್ಕದಲ್ಲಿ ಮನೇಲಿ ಅವರು ನಮ್ಗೆ ಅಡುಗೆ ಮಾಡಿಕೊಟ್ಬಿಡಿ ನಾವು ಮಾಡ್ತೀವಿ ಅಂತಾರೆ. ಮಾಡೋಕ್ಕಾಗುತ್ತಾ? ನಾವು ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ನಾವು ಹೇಳೋದು, ನಮ್ಗೆ ಅನುಕೂಲ ಆಗಂಗೆ ನಮ್ಮ ಜಾಗದಲ್ಲೇ ನಾವು ಮಾಡಂಗೆ ಮಾಡಿಕೊಡಿ. ನಾವು ಅದನ್ನೇ ಬೇಡಿಕೆ ಇಕ್ತಾರೋದು. ಈಗ ಹೇಳ್ತಾರಲ್ಲ 30,000 ಕೊಟ್ಟರೆ ನಾವು ತರಕಾರಿ ಎಲ್ಲ ಮನೇಲೇ ಮಾಡ್ಕೊಂಡು ಹಾಕ್ಬಿಡ್ಲಿ ಹೇಳಿ ಸಂಬಳ. ನಮ್ಮ 30,000ನ ಮಕ್ಳು ಮರಿ ಎಲ್ಲ ನೋಡ್ಕೊತೀವಿ. ನಾವು ಬೀದಿ ವ್ಯಾಪಾರ ಬರೋದೇ ಇಲ್ಲ. 30,000 ಹಾಕ್ಬಿಡ್ಲಿ, ನಾವು ಬಂದು ಮಾಡ್ಕೊತೀವಿ ಮನೇಲಿ. ಏನಪ್ಪ ನಾವು ಹೇಳೋದು ಕರೆಕ್ಟ್ ತಾನೆ? ನಮಗೂ ಮಕ್ಳು ಮರಿ ಓದಿಸೋದು ನಮಗೂ ಅವು ಇವು ಇರ್ತಾವಪ್ಪ. ಜೀವನ ಮಾಡೋದು ಹೆಂಗೆ ನಾವು ಕಷ್ಟ. ನಮ್ಮ ಹೆಸರು ಲಕ್ಷ್ಮಿ ಲಗ್ಗೆರೆ. ನಾವು 40-50 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ ಒಂದೇ ಜಾಗಕ್ಕೆ, ಬೇರೆ ಬಿಟ್ಟು ಹೋಗಲಿಲ್ಲ ಸರ್. ಅಲ್ಲೇ ವ್ಯಾಪಾರ ಮಾಡ್ತಾರೆ. ನಾವು 5-6 ಜನ ಒಂದೇ ಗಾಡೀಲಿ ವ್ಯಾಪಾರ ಮಾಡೋದು. ಅಂಥವ್ರಿಗೆ ಮಾಡಲಿಲ್ಲ, ಹೇಳಲಿಲ್ಲ, ಎತ್ತಿ ಅಂತ ಹೇಳ್ಬಿಟ್ಟು ಎಳ್ಕೊಂಡೋಗ್ಬಿಟ್ರಲ್ಲ. ನಾವು ಎತ್ತಿದ್ದೇನು ಇಲ್ಲ, ಮಾವನ ಹಣ್ಣಾಗ್ಬಿಟ್ಟು ಫುಲ್ಲು ಹಣ್ಣಾಗಿ ಕೂತಿದೆ. ನಮ್ಮ ಜೀವನ ಏನು? ನಮ್ಮ ಯಜಮಾನಿಗೆ ಹಾರ್ಟ್ ಐತೆ. ತಿಂಗಳಿಗೆ
ದಿನಕ್ಕೆ 3,000-4,000 ಬೇಕು ಮಾತ್ರೆಗೆ. ಎಲ್ಲೋಗೋದು ಸರ್? ಚಿಕ್ಕ ಚಿಕ್ಕ ಮಕ್ಕಳೈತೆ ಮನೆ 10,000 ಬಾಡಿಗೆ ಕಟ್ಟಬೇಕು. ಎಲ್ಲಿಂದ ಮಾಡಬೇಕು ಸರ್? ಈಗ ಮಾಡಿಬಿಟ್ರೆ ನಾವು ಎಲ್ಲೋಗೋದು ಸರ್? ಎತ್ಕೊಂಡು ಹೋಗ್ರಿ, ಎತ್ಕೊಂಡು ಪೊಲೀಸವ್ರನ್ನೇ ಎದುರಿಸೋದು. ಎತ್ಕೊಂಡೋಗಮ್ಮ ಅಂತ ಎತ್ಕೊಂಡು ಹೋಗಿ ಸರ್ ಅಂದರೆ ಬಂದು ಎತ್ಕೊಂಡೇ ಹೋಗ್ಬಿಡ್ತಲ್ಲ. ಮಾವನ ಹಣ್ಣು ಎಲ್ಲ ಎತ್ಕೊಂಡು ಹೋದ್ರು, ಗೋರಿ ಎತ್ಕೊಂಡು ಹೋದ್ರು. ಹೇಳ್ತಾ ಇದ್ರೆ ಅವ್ರು ಕೇಳಲಿಲ್ಲ. ಎತ್ಕೋತಾರೆ ಅಂದ್ರೆ ಮಾತಾಡಲಿಲ್ಲ, ಏನಿಲ್ಲ. ಎತ್ಕೊಂಡು ಹೋದ್ರು ಎಲ್ಲಾರ್ದು. ಈರುಳ್ಳಿ ಎಲ್ಲ ಎತ್ಕೊಂಡು ಹೋದ್ರು. ನಮ್ಮ ಮನೆ ಪಕ್ಕನೇ ನಂದಿನಿ ಐತೆ, ಅದೂ ಎಲ್ಲ ಕಿತ್ತಾಕಿ ರೋಡೆಲ್ಲ ಹಾಲು ಎಲ್ಲ ಅದೈತು ಅವ್ರದ್ದು. ನಮ್ಮದು ಎಲ್ಲ ಪದ್ಧತಿ ಮಾಡಿ ಆಯಿತು. ಅದೂ ಸ್ಕೂಲ್ ಪಕ್ಕ ನಾವು ಹಾಕೋದು. 50 ವರ್ಷದ ನಾವು ವ್ಯಾಪಾರ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಜಾಗ ಬುಡ್ಡಿಗೆ ಕೊಡ್ಬೇಕೇನೋ ಸರ್? ಚಿಕ್ಕ ಚಿಕ್ಕ ಮಕ್ಕಳೈತೆ, ಎಲ್ಲೋಗ್ಬೇಕು ನಾವು? ಸರ್ಕಾರದಿಂದ ಗಾಡಿಗಳು ಕೊಟ್ಟಿದ್ದಾರೆ, 3,000 ಗಾಡಿ ಕೊಟ್ಟಿದ್ದಾರೆ. ಇಂಥವ್ರು ಏನು ಗಾಡಿ ನಡೆಸ್ತಾರೆ? ಗಾಡಿ ಓಡಾಡೋರ್ಗೆ ಗಂಡಸರಿಗೆ ಯಾರಿಗಾದ್ರು ಹೋದ್ರೆ ಗಾಡಿಯಲ್ಲಿ ವ್ಯಾಪಾರ ಮಾಡಿ ಅಂತಾರೆ. ನಮ್ಗೆ ಹೇಳ್ತಾರೆ ಬೀದಿಯಿಂದ ಎತ್ತಿ ಗಾಡಿಯಲ್ಲಿ ಓಡಿಸ್ಕೊಂಡು ವ್ಯಾಪಾರ ಮಾಡಿ ಅಂತೇಳಿ. ಈ ವಯಸ್ಸವರು ಮುಖ್ಯವರು, ಹಳೆ ಮುಖ್ಯರು ಓಡ್ಸೋಕ್ಕಾಗುತ್ತಾ ಇವಾಗ? ನಾವು ಹೆಂಗು ವ್ಯಾಪಾರ ಮಾಡೋದೇಳಿ? ನಾವು ಕೊಡ್ಲಿಲ್ವಾ ವೆಂಡಿಂಗ್ ಗಾಡಿ? ನೀವು ಯಾಕೆ ತಗೊಂಡಿಲ್ಲ ಅಂತ ನಮಗೆ ಇವಾಗ ಬೇಜೋರು ಮಾಡ್ತಾ ಇದ್ದಾರೆ ಅವರು. ಬೇಡ ಸ್ವಾಮಿ, ನಿಮ್ಮ ಗಾಡಿ ಬೇಡ, ನಿಮ್ಗೇನು ಬೇಡ, ನಮ್ಗೆ ಯಾವ ಫುಟ್ಪಾತ್ ಜಾಗ ಇದೆ ಅದು ಕೊಟ್ಬಿಡಿ ಸಾಕು ಅಷ್ಟೇ. ನಾವು ಯಜ್ಞಹಳ್ಳಿಯಿಂದ ಅಲ್ಲಿ ಜಾಗ ಕೊಟ್ಟಿಲ್ಲ ಅಂತ ಸುಂಕದಕಟ್ಟೆಗೆ ಹೋಗ್ತೀವಿ ಸರ್. ಅಲ್ಲಿ ಎಲ್ಲಿ ಕೂತ್ಕೊಂಡ್ರು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ನಮಗೆ ಜಾಗನೇ ಕೊಡ್ತಾ ಇಲ್ಲ ಸರ್. ಅದು ಅಲ್ಲಿಂದ ಕೂತ್ಕೊಂಡು ಅಲ್ಲಿಗೆ ಹೋಗೋದು, ಅಲ್ಲಿಂದ ಕೂತ್ಕೊಂಡು ಅಲ್ಲಿಗೆ ಹೋಗೋದು. ಯಾರೂ ನಮಗೆ ಕುಂಡ್ರಿಸ್ತಾನೆ ಇಲ್ಲ. ತಗೊಂಡಿದ್ದು ಎಲ್ಲ ತಗೊಂಬಂದು ಅವೆಲ್ಲ ಹಾಳಾದ್ಮೇಲೆ ಎಲ್ಲ ಬಿಸಾಕೋದಾಗ್ಬಿಟ್ಟಿದೆ ಸರ್. ಬಡವ್ರಿಗಾಗಿ ಏನು ಯಾರ್ದು ಸ್ವಲ್ಪ ಹೆಲ್ಪೇ ಇಲ್ಲ ಸರ್. ತುಂಬ ಕಷ್ಟ. ಹೂವು ಮಾಡ್ತೀನಿ, ಸ್ವಲ್ಪ ಒಂದೊಂದು 5-10 kg ತಗೊಂಡು ಕಟ್ತೀನಿ. ಇಲ್ಲಿ ಕೂತ್ಕೊಂಡ್ರೆ ಇದು ನಮ್ಮ ಜಾಗ ಎದ್ದೋಗಿ ಅಂತಾರೆ, ಅಲ್ಲಿ ಕೂತ್ಕೊಂಡ್ರು ನಮ್ಮ ಜಾಗ ಎದ್ದೋಗಿ ಅಂತಾರೆ. ಮತ್ತು ಎಲ್ಲಿ ಬಿಲ್ಡಿಂಗ್ ಹತ್ರ ಹೋದ್ರೆ ಅವರು ಹೋಗಮ್ಮ ಬೇಡ ಇಲ್ಲಿ ಅಂತಾರೆ. ರೋಡ್ ಕಡೆ ಕೂತ್ಕೊಂಡ್ರೆ ಇಲ್ಲಿ ಕೂತ್ಕೊಳಂಗಿಲ್ಲ ಅಂತ ಪೊಲೀಸ್ನವ್ರು ಓಡಿಸ್ತಾರೆ ಸರ್. ನಾವು ತಂದಿದ್ದು ಎಲ್ಲ 1 ವಾರ 15 ದಿವಸ ತಿಂಗಳಿಂದ ಬರೇ ಇಟ್ಕೊಳೋದು ಬಿಸಾಕೋದು, ಇದು ತರೋದು ಬಿಸಾಕೋದು ಸರ್. ದುಡ್ಡು ಕೊಟ್ಟು ತಂದು ನಮ್ಗೆ ಅದೇ ವ್ಯಾಪಾರ ಮಾಡೋಕ್ಕೆ ಜಾಗ ಬೇಕು ಸರ್. ಜಾಗ ಕೊಡಬೇಕು. ನಮ್ಮ ಬಡವ್ರ ಬಗ್ಗೆ ನಾವು ಸ್ವಲ್ಪ ನೋಡಬೇಕು. ಆಮೇಲೆ 2,000 ಕೊಡ್ತಾ ಇದೀವಿ ಅಂತಾರೆ ಸರ್. 2,000 ನಮ್ಮ ಅಕೌಂಟಿಗೆ ಬರ್ತಾನೂ ಇಲ್ಲ. ಮತ್ತು ನಾವು ಇದುವೆ ಗಂಡ ಇಲ್ಲ, ಆ ಪಿಂಚಣಿ ದುಡ್ಡು ಬರ್ತೈತೆ ಅಂತ ಹೇಳ್ತಾರೆ. ಆ ಪಿಂಚಣಿ ದುಡ್ಡು ಬರ್ತಾ ಇಲ್ಲ ಸರ್. ಬರೀ ದೊಡ್ಡ ಬಿಲ್ಡಿಂಗುಗಳು ಇರೋರಿಗೆ, ದೊಡ್ಡ ಶ್ರೀಮಂತರಿಗೆ, ಅಂಥವ್ರಿಗೆ ಸರ್ಕಾರದಿಂದ ಹೆಲ್ಪ್ ಆಗ್ತಾ ಇದೆ ಹೊರತು ಬಡವ್ರಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಸರ್ಕಾರದಿಂದ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಬಡವ್ರಿಗೆ. ಅವ್ರು ಏನು ಮಾತಾಡಂಗಿಲ್ಲ, ಏನು ಮಾಡಂಗಿಲ್ವಲ್ಲ. ಸುಮ್ಮನೆ ಹೇಳಿದ ತಕ್ಷಣ ಎದ್ರಕೊಂಡು ಓಡೋಗ್ಬಿಡ್ತಾರೆ. ಅವ್ರಿಗಾಗಿ ಆ ಹೆಲ್ಪ್ ಇಲ್ಲ ಸರ್ಕಾರದಿಂದ. ದೊಡ್ಡ ಮನುಷ್ಯರಿಂದೆಲ್ಲ ಕಿರುಕುಳ ಕೊಡ್ತಾರೆ ಸರ್. ನಾವು ತರಕಾರಿ ವ್ಯಾಪಾರ ಮಾಡ್ತಾ ಇರೋದು. ನಮ್ಗೆ ಇವಾಗ ಎತ್ಕೊಂಡು ಹೋಗಿ ಅಂತ ಓಡಿಸ್ತವ್ರೆ. ಎತ್ಕೊಂಡು ಹೋಗಿ ಅಂದರೆ ನಾವು ಎಲ್ಲೋಗ್ಬೇಕು ಸರ್? ನಮ್ಮಂಥವ್ರು ಬಡವರು ಸರ್. ನಾವು ದೊಡ್ಡವರು ಆಗಲಿ ಸರಿ ಮಾಡ್ತವ್ರೆ ಅಂತ ಹೇಳ್ತವ್ರೆ ಅರ್ಧ ಜನ. ಅವ್ರೇನಂತವ್ರೆ ದೊಡ್ಡವರು, ಅವ್ರು ಹೋಗಿ ಮಾಲಲ್ಲಿ ತಗೊತಾರೆ ಸರ್. ಇರೋರು ಮಾಲಲ್ಲಿ ತಗೊತಾರೆ. ಬಡವರು ನಮ್ಮಂಥ ಬಡವ್ರ ಹತ್ರನೇ ಬಂದು ತಗೊಳ್ಳೋದು ಸರ್. ಇದು ನಮ್ಗೆ ನ್ಯಾಯ ಬೇಕು. ನಮಗೆ ಇಡೀ ಜಾಗ ಬೇಡ ಸರ್, ಬರೀ ಒಂದು ಗಾಡಿ ಹಾಕಕ್ಕೆ ಜಾಗ ಮಾಡ್ಕೊಡಿ. ತಿರ್ಗಾಡೋರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತಾ ಇಲ್ಲ. ಫುಟ್ಪಾತ್ ಮೇಲೆ ಓಡಾಡಬೇಕು ಅಂತ ಇದ್ದಾರೆ. ಬನ್ನಿ, ಆ ಫುಟ್ಪಾತ್ ಮೇಲೆ ಯಾರು ಓಡಾಡ್ತಾ ಇಲ್ಲ. ಓಡಾಡೋದೇ ರೋಡಲ್ಲಿ. ಫುಟ್ಪಾತ್ ಮೇಲೆ ಯಾವುದು ಓಡಾಡೋಕ್ಕಲ್ಲಿ ಯಾವುದು ಇದೇ ಇಲ್ಲ, ಅಲ್ಲಿ ಆಗೋದೇ ಇಲ್ಲ. ಯಾರೂ ಓಡಾಡೋದು ರೋಡಲ್ಲೇ ಓಡಾಡ್ತಾರೆ. ಆದರೂ ಹೇಳ್ತಾರೆ. ಆದ್ರೆ ನಾವೇನು ಕೇಳೋದು ಅಂದರೆ ಒಂದು 3 ಅಡಿ 4 ಅಡಿ ನಮಗೆ ಅಂತ ಸಪ್ರೇಟಾಗಿ ಕೊಟ್ಟು ಇದರಿಂದ ಬರಬೇಡಿ, ಒಳಗಡೆ ತೊಂದರೆ ಆಗಬಾರ್ದು ಜನಕ್ಕೆ ಅಂತ ಹೇಳಿ ಒಂದು ಮಾರ್ಕ್ ಮಾಡಿಬಿಟ್ಟು ಬಿಟ್ಟು ಅದರಿಂದ ಒಳಗಡೆ ಬಂದರೆ ಇಷ್ಟು ಫೈನ್ ಹಾಕ್ತೀವಿ, ಬೇಕಾದರೆ ಇಲ್ಲ ನಿಮ್ಮ ಕೋರ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಏನಾದರೂ ಒಂದು ಇದನ್ನು ಮಾಡಿಬಿಟ್ಟು ಬಿಟ್ಕೊಟ್ರೆ ನಾವು ಅಷ್ಟರಲ್ಲಿ ವ್ಯಾಪಾರ ಮಾಡ್ತೀವಿ. ಸಾಕು, ನಮ್ಗೆ ಅಷ್ಟು ಮಾಡಿಕೊಟ್ರೆ ಸಾಕು. ಬಿಟ್ರೆ ಇನ್ನೇನು ಕೇಳೋಣ. ನಾವು ಯಾವುದು ಜನಕ್ಕೆ ತೊಂದರೆ ಆಗಬೇಕು ಅಂತ ಮಾಡ್ತಾ ಇಲ್ಲ. ನಮ್ಮ ಹೊಟ್ಟೆ ಜೀವನ ಮಾಡಬೇಕು. ಇವತ್ತು ಚೀಟಿ ಕಟ್ಟಬೇಕು, ಮಕ್ಳ ಜೀವನ ಮಾಡಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು. ಇದನ್ನೇ ನಂಬ್ಕೊಂಡು ನಾವು ಇದು ಮಾಡ್ತಾ ಇರೋದು. ಇಲ್ಲ ಕೆಲ್ಸಕ್ಕೆ ಹೋಗ್ತೀವಿ, 10,000 ಸಂಬಳ ಕೊಡ್ತಾರೆ. ನಮ್ಗೆ ಆ ಸಂಬಳದಿಂದ ಮಕ್ಕಳು ಓದ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಏನೋ 5 2 ರೂಪಾಯಿ ನೋಡ್ಕೊಂಡು ಜೀವನ ಮಾಡ್ಬೋದು ಎಂಬುದು ನಮ್ಮ ಉದ್ದೇಶ.